ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಸ್ಕೂಲ್ 2017 ಅನ್ನೋ ಸೀರೀಸ್ ನ 13th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅದು ನಮ್ಗೆ ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ ಈ ತರ ಒಳ್ಳೆ ಸೀರೀಸ್ ನ ಮಾಡೋದಕ್ಕೆ. ಬನ್ನಿ ಇವತ್ತಿನ 13th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹೆಂಗೋ ಹೀರೋಯಿನ್ ಕೂಡ ಅವಳ ಮನಸ್ಸಲ್ಲಿ ಇರೋ ಆಸೆನ ಹೇಳ್ಬಿಟ್ಟಿರ್ತಾಳೆ, ನನಗೂ ನೀನಂದ್ರೆ ತುಂಬಾ ಇಷ್ಟ ಅಂತ. ಹೀರೋಗೂ ತುಂಬಾ ಸಂತೋಷ ಆಗತ್ತೆ ಮಾತು ಕೇಳಿದ ತಕ್ಷಣ. ಅವನೊಳಕೇನ ಗಟ್ಟಿಗೆ ಇಟ್ಕೊಂಡು ಅವಳನ್ನ ಹಗ್ ಮಾಡ್ಕೊಂಡು ಇನ್ಮೇಲೆ ನಾನು ನೀನು ಡೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿರ್ತಾನೆ. ಈಗ ಅದಾದ್ಮೇಲೆ ಹೀರೋಯಿನ್ ಕೂಡ ಅವ್ರ ಮನೆಗೆ ಸೇಕ್ರಲ್ಲಿ ಬಂದಾಗ ನೈಟೇ ಆಗ್ಬಿಟ್ಟಿರುತ್ತೆ. ಅವ್ರ ಅಮ್ಮ ಮತ್ತೆ ಅವ್ರಪ್ಪ ಇಬ್ರು ಕುತ್ಕೊಂಡು ಕುಡಿತಾ ಇರೋದು ನೋಡ್ಬಿಟ್ಟು ಇವಳು ಕೇಳ್ತಾಳೆ, ಏನಮ್ಮ ಯಾಕಿದ್ರ ಕುಡಿತಾ ಇದೀರ ಅಂದಾಗ ಅವ್ರಪ್ಪ ಹೇಳ್ತಾರೆ, ನಾವೇನೋ ತುಂಬಾ ಫೀಲಿಂಗ್ ಅಲ್ಲಿ ಕುಡಿತಾ ಇದೀವಿ ಅನ್ಕೋಬೇಡ ಮಗಳೇ, ನಾವು ತುಂಬಾ ಸಂತೋಷವಾಗಿದೀವಿ ಅಂತ ತಕ್ಷಣ ಅವಳು ಕೇಳ್ತಾಳೆ, ಏನಪ್ಪಾ ಲಾಟ್ರಿ ಗಿಟ್ರಿ ಹೊಡೆದ್ರ ಹೆಂಗೆ ಅಂತ. ಅವ್ರಪ್ಪ ಹೇಳ್ತಾರೆ, ಒಂಥರ ಹಂಗೆ ಮಗಳೇ, ನಾನ್ ದುಡ್ಡು ಕೊಟ್ಟಿ ಯಾಮಾರ್ ಬಿಟ್ಟಿದ್ನಲ್ಲ ಅವನು ಮತ್ತೆ ವಾಪಸ್ ಬಂದಿದ್ದಾನೆ, ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದಾನೆ ಅಂತ ತಕ್ಷಣ ಹೀರೋಯಿನ್ಗೆ ಸಂತೋಷ ಆಗುತ್ತೆ. ಏನಪ್ಪಾ ಫುಲ್ ಅಮೌಂಟ್ ಕೊಟ್ಬಿಡ್ತಾರ ಅಂದಾಗ ಅವ್ರಪ್ಪ ಹೇಳ್ತಾರೆ, ಇಲ್ಲಮ್ಮ ಅವ್ನ್ ಏನೋ ಅವ್ರ ಮಕ್ಕಳಿಗೆ ಟ್ಯೂಷನ್ ಫೀಸ್ ಏನೋ ಕಟ್ಬೇಕು ಅಂತ ದುಡ್ಡು ಸಾಲದೆ ಅದನ್ನ ಎತ್ಕೊಂಡು ಹೋಗ್ಬಿಟ್ನಂತೆ, ಕೊಡ್ತೀನಿ ಅಂತ ಹೇಳಿದಾನೆ, ತಿಂಗಳು ಸ್ವಲ್ಪ ಸೆಟಲ್ ಮಾಡ್ತಾನೆ ಅಂದಾಗ ಅವ್ರ ಅಮ್ಮ ಹೇಳ್ತಾರೆ, ತಿಂಗಳು ಅಂತಂದ್ರೆ ಫಸ್ಟೇ ಕೇಳ್ಬಿಡಿ ನೀವು ಅಮೌಂಟ್ ನ, ಸ್ಟ್ರಿಕ್ಟ್ ಆಗಿರಿ ನೀವು ಅಂತ ಹೇಳಿದಾಗ ಹೀರೋನ ಫಸ್ಟ್ ಅನ್ನೋ ಮಾತು ಹೇಳಿದ ತಕ್ಷಣ ಹೀರೋ ಮಾತಾಡಿದೊಳಗೆ ನೆನಪು ಬಂದ್ಬಿಡುತ್ತೆ. ಅದೇ ಇನ್ಮೇಲೆ ನಾವು ಡೇಟ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡೋಣ ಅಂದಿರ್ತಾರಲ್ಲ, ಸೊ ಅವ್ರಿಗೆ ಫಸ್ಟ್ ಡೇ ಅಲ್ವಾ, ಹಾಗಾದ್ರೆ ನಮ್ ಫಸ್ಟ್ ಡೇ ಅಲ್ವಾ ಡೇಟಿಂಗ್ ಅಂತ ಹೇಳಿ ಫುಲ್ ಖುಷಿ ಪಡ್ತಾ ಇರ್ಬೇಕಾದ್ರೆ ಕೆನ್ನೆಲ್ಲ ಕೆಂಪಗಾಗ್ಬಿಟ್ಟಿರುತ್ತೆ. ಅವ್ರ ಅಮ್ಮ ನೋಡ್ಬಿಟ್ಟು ಕೇಳ್ತಾರೆ, ನೀನ್ ಯಾಕೆ ಆತರ ನಾಚಿಕೆ ಪಡ್ತಾ ಇದೀಯಾ, ಏನಕ್ಕೆ ಕೆನ್ನೆಲ್ಲ ಕೆಂಪಗಾಗ್ಬಿಟ್ಟಿದೆ ಅಂದಾಗ ಅವಳು ಅಮ್ಮ ಆತರ ಎಲ್ಲ ಏನಿಲ್ಲ ಅಮ್ಮ ಅಂತ ಹೇಳ್ಬಿಟ್ಟು ಒಳಗಡೆ ಹೊಟ್ಟೋಗ್ತಾಳೆ. ಈಗ ಹಂಗೆ ಅವಳು ಮಲ್ಗಕ್ ಹೋಗ್ತಾಳೆ. ನೋಡಿ ಅವಳಿಗೆ ನಿದ್ದೆನೆ ಬರ್ತಾ ಇಲ್ಲ, ಹೀರೋ ಜೊತೆ ಹೆಂಗೆಲ್ಲ ಮಾತಾಡಿದ್ಲು ಅಂತ ಒಳಗೆ ಅದೇ ನೆನಪು ಬರ್ತಾ ಇರುತ್ತೆ, ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇರ್ತಾಳೆ, ಅವ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಹೀರೋನ ತೋರಿಸ್ತಾರೆ, ಅವ್ನ್ ಕೂಡ ಸ್ನಾನ ಮಾಡ್ಕೊಂಡ್ ಬಂದು ಹೀರೋಯಿನ್ ಕೂಡ ಪ್ರಪೋಸ್ ಮಾಡ್ಬಿಟ್ಲಲ್ಲ, ಅವ್ನಿಗೆ ಫುಲ್ ಸಂತೋಷ ಆಗ್ಬಿಡುತ್ತೆ, ಸಖತ್ ಕುಣಿದಾಡ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಅವನು ಹೀರೋಯಿನ್ಗೆ ಕಾಲ್ ಮಾಡ್ತಾನೆ. ಹೀರೋಯಿನ್ ಕೂಡ ಕಾಲ್ ನೋಡ್ಬಿಟ್ಟು, ಅಯ್ಯೋ ಇವನೇನ್ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾನೆ, ಹೆಂಗಪ್ಪ ಮಾತಾಡೋದಂತ ಯೋಚನೆ ಮಾಡ್ಕೊಂಡವಳು ಕಾಲ್ ಅಟೆಂಡ್ ಮಾಡ್ಬಿಟ್ಟು, ಏನು ಕಾಲ್ ಮಾಡಿದ್ದು ಅಂದಾಗ ಅವ್ನು ಹೇಳ್ತಾನೆ, ಏನೇನ ಕಾಲ್ ಮಾಡ್ತಾರೆ, ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ, ಮಾತಾಡ್ಸೋಣ ಅಂತ ಕಾಲ್ ಮಾಡ್ದೆ ಅಂದಾಗ ಇವಳಿಗೆ ನಾಚಿಕೆ ಆಗ್ಬಿಡುತ್ತೆ, ನಿನ್ನ ಹತ್ರ ಎಲ್ಲ ಹೇಳ್ಬೇಡ ಅಂತ ಹೇಳ್ತಾಳೆ. ಅದಾದ್ಮೇಲೆ ಸರಿ ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಚಿಕನ್ ತಗೊಂಡ್ ಬರ್ತೀಯಾ, ನನ್ಗೋಸ್ಕರ ಡೆಲಿವರಿ ಮಾಡ್ತೀಯ ಅಂದಾಗ ಇವಳು ಕೇಳ್ತಾಳೆ, ಹಂಗಾದ್ರೆ ಚಿಕನ್ಗೋಸ್ಕರ ನನಗೆ ಕಾಲ್ ಮಾಡ್ತಾ ನೀನ್ ಫೋನ್ ಇಟ್ಬಿಡು ಮರ್ಯಾದೆ ಅಂದಾಗ ಅವ್ನು ಅಂತಾನೆ, ಪ್ಲೀಸ್ ಕಣೆ ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ನಿನ್ನನ್ನು ನೋಡ್ಬೇಕು ಅನಿಸ್ತಾ ಇದೆ, ಚಿಕನ್ ತಗೊಂಡ್ ಬಂದಿದ ತಕ್ಷಣ ಅವಳು ಇನ್ನೊಂದ್ಸತಿ ಚಿಕನ್ ಡೆಲಿವರಿ ಮಾಡು ಅಂತ ಹೇಳಿದ್ರೆ ಅಷ್ಟೇ ನಿನ್ಗೆ ಮಗನೆ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಡ್ತಾಳೆ. ಅದಾದ್ಮೇಲೆ ಅವಳು ಹೋಗ್ಬಿಟ್ಟು ಬೆಡ್ ಮೇಲೆ ಮಲ್ಕೊಳ್ಳೋ ತರ ತೋರಿಸ್ತಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಎದ್ ಬಂದು ಆ ಚಿಕನ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಅನ್ಕೊಳಿಸಿಲ್ಲ. ಅವ್ರ ಅಣ್ಣ ಬಂದು ಲೈಟ್ ಹಾಕ್ತಾರೆ, ಏನೇ ನೀನೆ ಚಿಕನ್ ಕಳ್ತನ ಮಾಡ್ಕೊಂಡೋಗಿ ನೀನೆ ಸಪರೇಟ್ ಆಗಿ ವ್ಯಾಪಾರ ಮಾಡ್ತಾ ಇದೀಯಾ ಅಮ್ಮ ಅಂತ ಕರೆಯಕ್ ಹೋಗ್ತಾರೆ. ನೋಡಿ ಅಷ್ಟೆಲ್ಲ ಅವಳು, ನೀನೇನ್ ಮಾತಾಡ, ನಿಂಗೆ $10 ಕೊಡ್ತೀನಿ ಅಂದ ತಕ್ಷಣ ಅವ್ನು ಕೂಡ ಓಕೆ ಅಂತ ಒಪ್ಕೊಂಡ್ಬಿಡ್ತಾನೆ. ಅವ್ನ ಕೈಗೆ ಒಂದು ಚಿಕನ್ ಲೆಗ್ ಪೀಸ್ ನ ಕೊಟ್ಬಿಟ್ಟು ಇವಳು ಡೆಲಿವರಿಗೋಸ್ಕರ ಚಿಕನ್ ಎಲ್ಲ ಎತ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ಹೀರೋ ಅಲ್ಲೇ ಇರ್ತಾನೆ. ನನಗೋಸ್ಕರ ನೀನ ಅಂತ ಕೇಳಿದ ತಕ್ಷಣ ಅವ್ಳು ತಿರುಗಿ ನೋಡ್ಬಿಟ್ಟು, ಇಲ್ಲ ನಿನ್ಗೋಸ್ಕರ ಅಲ್ಲ ಅಂತ ಹೇಳ್ತಾಳೆ. ಅವ್ನು ಕೇಳ್ತಾನೆ, ನನ್ಗೋಸ್ಕರ ಅಲ್ಲ ಅಂದ್ರೆ ಬೇರೆ ಯಾರಿಗೋ ಡೆಲಿವರಿ ಮಾಡಕ್ ಹೋಗ್ತಾ ಇದೀಯಾ, ಸರಿ ಬಾ ನಾನ್ ಬರ್ತೀನಿ ಅಂದಾಗ ಅವಳು, ಇಲ್ಲ ಅದ್ರಲ್ಲಿ ಏನಿಲ್ಲ, ನೀನ್ ಬರೋಡ ಹೋಗು ಅಂದಾಗ ಅವ್ನು ಕೇಳ್ತಾನೆ, ನನ್ಗೋಸ್ಕರ ತಾನೇ ನೀನ್ ತರ್ತಾ ಇದೀಯ ಅಂದಾಗ ಅವಳು ಕೂಡ, ನೀನ್ ಯಾವಾಗ ನೋಡಿದ್ರೆ ನನ್ನ ಟೀಸ್ ಮಾಡೋದೇ ನಿನ್ ಕೆಲಸ ಅಂದಾಗ ಅವ್ನು ಹೇಳ್ತಾನೆ, ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ. ಅವಳಿಗೆ ತಿರುಗಿ ನೋಡ್ಬಿಟ್ಟು, ಅಷ್ಟು ಬೇಗ ನನ್ನ ಮಿಸ್ ಮಾಡ್ಕೊಂಡ ಅಂದಾಗ ಡೇಟಿಂಗ್ ಮಾಡ್ಕೊಳಕ್ ಸ್ಟಾರ್ಟ್ ಆಯ್ತಲ್ವಾ ಅದಕ್ಕೆ ಅಂದಾಗ, ನೀನ್ ನನ್ ಇವಾಗ ನನ್ನ ಟೀಸ್ ಮಾಡ್ತಾನೆ ಇರ್ತೀಯಲ್ಲ ಅಂತ ಹೇಳ್ಬಿಟ್ಟು ಹೊಡಿಯಕ್ ಹೋದಾಗ ಅವನಿಗೆ ಕೈನ ಹಿಡ್ಕೊಂತಾಳೆ. ಇವಳು ಬಿಟ್ಬಿಡೋ ಪ್ಲೀಸ್ ನನ್ ಕೈನ ಬಿಟ್ಬಿಡೋ, ನೋವಾಗುತ್ತೆ ಅಂತ ಕೇಳಿದ್ರೆ ಕೂಡ ಅವ್ನು ಬಿಡ್ತಾ ಇಲ್ಲ. ಇವಳಂಗೆ ಬಾಕ್ಸಿಂಗ್ ಮಾಡೋ ತರ ಮಾಡ್ತಾಳೆ, ಫುಲ್ ಖುಷಿಯಾಗಿರ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ತೋರಿಸ್ತಾರೆ. ಕ್ಲಾಸ್ ಅಲ್ಲಿ ಕುತ್ಕೊಂಡು ಅಷ್ಟೇ ಒಬ್ರಿಗೊಬ್ರು ನೋಡಿ ನಕ್ಕೊಳ್ತಾ ಇರ್ತಾರೆ. ಅದಾದ್ಮೇಲೆ ಹೀರೋಯಿನ್ ಇಬ್ರು ಸಪರೇಟ್ ಆಗಿ ಒಂದ್ ಸೈಡ್ ಅಲ್ಲಿ ಹೋಗಿ ಮಾತಾಡ್ತಾ ಇರ್ಬೇಕಾದ್ರೆ ಸಾರಾನು ಅವ್ರ ಅಮ್ಮ ಜಾಗಕ್ಕೆ ಬಂದಿರ್ತಾರೆ. ಅವ್ರ ಅಮ್ಮಗೆ ಹೆಲ್ಪ್ ಮಾಡಕ್ಕೆ ಅವಳು ಬಂದಿರೋದು. ಆದ್ರೆ ಇವ್ನ್ ಬಂದು ಹೀರೋಯಿನ್ ಹತ್ರ ತುಂಬಾ ಕ್ಲೋಸ್ ಆಗಿ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇರೋದು. ಅದನ್ನ ಸಾರಾ ನೋಡ್ಬಿಟ್ಟು ತಪ್ಪಾಗಿ ತಿಳ್ಕೊಂಡು, ಎಷ್ಟಿದ್ರೆ ನನ್ ಫ್ರೆಂಡ್ ಇದನ್ನ ಇವ್ನು ಟೀಸ್ ಮಾಡ್ತಾನೆ, ಅಮ್ಮ ನೀನ್ ಇಲ್ಲೇ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ಮಾಫ್ ಸ್ಟಿಕ್ ನ ಎತ್ಕೊಂಡು ಅವ್ನ ಹೊಡಿಯಕಂತಾನೆ ಬರ್ತಾಳೆ. ಹೊಡಿಯಕಂತ ಬರೋದಲ್ಲ, ಅವ್ನ್ ಡಿಕ್ಕಿಗೆ ಒಂದು ಬೀಳುತ್ತೆ. ಅವ್ನ್ ಕೂಡ ಏನೇ ಆಯ್ತು ನಿನ್ಗೆ, ಯಾಕೆ ನನ್ನ ಹೊಡಿತಾ ಇದೆ ಅಂದಾಗ ಅವ್ಳು ಕೇಳ್ತಾಳೆ, ಎಷ್ಟು ಕೊಬ್ಬಿದ್ರೆ ನನ್ ಫ್ರೆಂಡ್ ಮೇಲೆ ಕೈ ಇಡ್ತೀಯಾ, ನನ್ ಫ್ರೆಂಡ್ ಟೀಸ್ ಮಾಡ್ತೀಯ ನೀನು, ಅವ್ಳು ನನ್ ಫ್ರೆಂಡ್ ಕಣ ಅಂತ ಹೇಳ್ಬಿಟ್ಟು ಅವ್ನ ಹೊಡೆ ಕೊಡಕ್ಕೆ ಹೋದಾಗ ಹೀರೋಯಿನ್ ತಡೆದ್ಬಿಟ್ಟು ಹೇಳ್ತಾಳೆ, ಹೊಡಿಬೇಡ ಅವ್ನ್ ನನ್ ಬಾಯ್ ಫ್ರೆಂಡ್ ಅಂತ ಫುಲ್ ನಾಚಿಕೆ ಪಡ್ತಾ ಇರ್ತಾಳೆ. ಇವಳಿಗೆ ಶಾಕ್ ಆಗುತ್ತೆ, ಏನು ಬಾಯ್ ಫ್ರೆಂಡ್ ಅಂತ. ಇವ್ನ ಹಂಗೆ ಹೆಮ್ಮೆಯಾಗಿ ಮುಖನ ತೋರಿಸ್ತಾನೆ, ನಾನೇ ಅವಳ ಬಾಯ್ ಫ್ರೆಂಡ್ ಅಂತ ಹೇಳ್ಬಿಟ್ಟು. ಸಾರಾಗೆ ಸಕ್ಕ ಟೆನ್ಷನ್ ಆಗುತ್ತೆ. ಅದಾದ್ಮೇಲೆ ಹೀರೋಯಿನ್ ಸಾರಾನ ಸಪರೇಟ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ಹೀರೋಯಿನ್ ಮಿಸ್ಟರ್ ಎಕ್ಸ್ ಅಂತ ಹೇಳ್ತಾಳೆ. ಸಾರಾಗೆ ಶಾಕ್ ಆಗುತ್ತೆ, ಏನು ಹಂಗಾರೆ ವಿಷಯ ನೀನ್ ಫಸ್ಟೇ ಗೊತ್ತಾ, ನನ್ಗೆ ಕೇಳಿಲ್ಲ ನೀನು ಅಂದಾಗ ಇವಳು ಹೇಳ್ತಾಳೆ, ಅದು ತುಂಬಾ ಸೀಕ್ರೆಟ್ ವಿಷಯ ಅಲ್ಲ ಕಣೆ, ಅದಕ್ಕೆ ಹೇಳ್ಬಾರ್ದು ಅಂತಿದ್ದೆ, ಆದ್ರೆ ನಿನ್ನ ಹತ್ರ ತುಂಬಾ ದಿನ ಮುಚ್ಚಿಡಕ್ಕಾಗತ್ತಾ, ಅದಕ್ಕೆ ನಿನ್ಗೆ ಹೇಳ್ದೆ ಕಣೆ, ಸಾರಿ ಅಂತ ಹೇಳಿದಾಗ ಸಾರಾ ಕೇಳ್ತಾಳೆ, ಹೆಂಗೋ ಬಾಯ್ ಫ್ರೆಂಡ್ ಆಗ್ಬಿಟ್ ಅವನು ಅಂತ ಹೇಳಿ ನೋಡ್ತಾಳೆ. ಹೀರೋಯಿನ್ ಅಂತಾಳೆ, ಸ್ಟಾರ್ಟಿಂಗ್ ಅಲ್ಲಿ ನಾನು ಅವನನ್ನ ಒಬ್ಬ ಇಡಿಯಟ್ ಅಂತಾನೆ ಅನ್ಕೊಂಡೆ, ಆದ್ರೆ ಹೋಗ್ತಾ ಹೋಗ್ತಾನೆ ಗೊತ್ತಾಗಿದ್ದು ಅವ್ನ ಕ್ಯಾರೆಕ್ಟರ್ ಎಂತದ್ದು, ತುಂಬಾ ಒಳ್ಳೆಯವನು ಅಂತ. ಅವ್ನ ಬಗ್ಗೆ ಹೋಗ್ಲಿ ಮಾತಾಡ್ತಾ ಇದ್ರೆ ಸಾರಾಗ್ ಮುಖನೇ ಲೈಟ್ ಆಗಿ ಚೇಂಜ್ ಆಗುತ್ತೆ. ಅಷ್ಟೇ ಅಲ್ಲ, ಸಾರಾ ಕೂಡ ಇವರೆಲ್ಲ ಗ್ರೂಪ್ ಸ್ಟಡೀಸ್ ಮಾಡ್ತಾ ಇರ್ತಾರಲ್ವಾ, ಅವ್ರ ಸೇಫ್ ಹೌಸ್ ಅಲ್ಲಿ ಆ ಜಾಗಕ್ಕೆ ಹೋಗಿ ನೋಡ್ತಾಳೆ. ಇವರೆಲ್ಲ ಕುತ್ಕೊಂಡ್ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಸಾರಾನು ಬಂದು ಕುತ್ಕೊಂತಾಳೆ. ಅವಾಗೂ ಅಷ್ಟೇ ಹೀರೋಯಿನ್ ಹೋಗಿ ಹೀರೋ ಪಕ್ಕದಲ್ಲಿ ನಿಂತ್ಕೊಂಡು ತುಂಬಾನೇ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರೆ ಸಾರಾಗೆ ಒಂಥರ ಮುಖನೇ ಚೇಂಜ್ ಆಗ್ತಿದೆ. ಅಂದ್ರೆ ಇವಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ಅವಳು ಏನಾದ್ರು ಅನ್ಕೊಂತಿದ್ದಾಳೇನೋ ಗೊತ್ತಿಲ್ಲ. ಇನ್ನೊಂದ್ ಕಡೆ ಕ್ಲಾಸ್ ರೂಮ್ ಅಲ್ಲಿ ನಮ್ಜನ್ ಕೂತಿರ್ಬೇಕಾದ್ರೆ ಇವನ್ ಫ್ರೆಂಡ್ಸ್ ಇರ್ತಾರಲ್ಲ ಇಬ್ರು, ಅವ್ರು ಬಂದು ನಮ್ಜನ್ನ ಕೇಳ್ತಾರೆ, ಏನಮ್ಮ ನಿಮ್ಮ ಅಪ್ಪ ಏನೋ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಏನೋ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು, ನಿಜಾನೇನಾ ಅಂತ ಕೇಳಿದಾಗ ಇವಳು ನನ್ನ ಅಪ್ಪ ವಿಷಯದಲ್ಲ ನನ್ಗೇನು ಗೊತ್ತಿಲ್ಲ,
ಇಲ್ಲ, ನಾನು ಅವ್ರ ವಿಷಯ ಏನು ತಿಳ್ಕೊಳಕ್ ಹೋಗಲ್ಲ ಅಂದಾಗ ಅವರೇ ಒಂದು ಸ್ಟೇಜ್ ಗೆ ಟೆನ್ಷನ್ ಆಗ್ಬಿಡ್ತಾರೆ. ಇನ್ನು ಎಷ್ಟು ಸುಳ್ಳು ಹೇಳ್ತೀಯ ನಮ್ಮ ಹತ್ರ ಅಂತ ಹೇಳಿದಾಗ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಸಾಂಗ್ ಒಳಗಡೆ ಬಂದ್ಬಿಡ್ತಾನೆ. ಇವ್ರ ಹತ್ರ ಮಾತಾಡ್ತಾ ಇರೋದಲ್ಲ ಅವನು ಕೇಳಿಸ್ಕೊಳ್ತಾನಲ್ವಾ, ಅವ್ನ್ ಬೈತಾನೆ, ಏನ್ ಮಾಡ್ತಾ ಇದೀರಾ, ಅವಳ ಹತ್ರನ ಹತ್ರ ಮಾತಾಡ್ತಾ ಇದೀರಾ ಅಂದಾಗ ಅವ್ನ್ ಹೇಳ್ತಾನೆ, ಇಷ್ಟು ದಿನ ಇವಳೆಲ್ಲ ನಮ್ಮ ಹತ್ರ ಸುಳ್ಳೆ ಹೇಳಿರೋದು ಅಂತ ಅಷ್ಟೇ. ಇದನ್ನ ಕೇಳಿಸ್ಕೊಂಡು ನಮ್ಜುನ್ಗೆ ಬೇಜಾರಾಗ್ಬಿಡುತ್ತೆ. ಬ್ಯಾಗ್ ಹಾಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಸಾಂಗ್ಗೂ ಬೇಜಾರಾಗ್ಬಿಟ್ಟು ಬ್ಯಾಗ್ ನ ಬಿಸಾಕ್ಬಿಟ್ಟು ಅವನು ನಮ್ಜುನ್ ಹಿಂದ್ಗಡೆನೆ ಓಡೋಗ್ತಾನೆ. ನಮ್ಜುನ್ ಹೇಳ್ತಾಳೆ, ಈಗ ಸಂತೋಷನ ನಿನ್ಗೆ, ಇದೇ ತಾನೇ ಆಗ್ಬೇಕು ಅಂತ ನೀನ್ ಆಸೆ ಪಡ್ತಾ ಇದ್ದೆ ಅಂದಾಗ ಸಾಂಗ್ ಹೇಳ್ತಾನೆ, ನೀನ್ ಎಷ್ಟು ದಿನ ಹತ್ರ ಸುಳ್ಳು ಹೇಳ್ತಾ ಇರ್ತೀಯ, ನಿಜ ಒಪ್ಕೊಂಡ್ರೆ ನಿನ್ಗೂ ಸ್ವಲ್ಪ ರಿಲೀಫ್ ಆಗುತ್ತಲ್ಲ ಅಂದಾಗ ಅವಳಂತಾಳೆ, ಇವ್ರ ಹತ್ರ ನಿಜ ಒಪ್ಕೊಳ್ಳೋದು ಒಂದೇ, ಬಿಡೋದು ಒಂದೇ, ನಾನು ಫಸ್ಟ್ ಸ್ಕೂಲ್ ಚೇಂಜ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಸಾಂಗು ತುಂಬಾ ಬೇಜಾರಾಗುತ್ತೆ. ಅವ್ನ್ ಕ್ಲಾಸ್ ಒಳಗಡೆ ಹೋಗ್ಬೇಕು ಅಂತ ನೋಡಿದಾಗ ಇವನ್ ಫ್ರೆಂಡ್ಸ್ ಮತ್ತೆ ಸಾಂಗ್ ಹತ್ತ ಜಗಳ ಮಾಡಕ್ಕಂತಾನೆ ನಿಂತಿರ್ತಾರೆ. ಸಾಂಗ್ ಟೆನ್ಷನ್ ಆಗ್ಬಿಟ್ಟು ಅವ್ರನ್ನ ಒಡೆಯಕ್ಕೆ ಹೊಟ್ಟೋಗ್ತಾನೆ. ಇನ್ನೊಂದ್ಸತಿ ಅವಳ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅಷ್ಟೇ ನಿಮ್ಮನ್ನ ಇಲ್ಲೇ ಸಾಯ್ಸಾಕ್ಬಿಡ್ತೀನಿ ಅಂತ ಬೈದ್ ಬಿಟ್ಟು ಹೋಗ್ಬೇಕಾದ್ರೆ ಹೀರೋನು ಅದೇ ಟೈಮ್ಗೆ ಬರ್ತಾನೆ. ಹೀರೋನು ಹಂಗೆ ಬಂದು ಅವ್ನ ಹಂಗೆ ತಳ್ಬಿಟ್ಟು ಒಳಗಡೆ ಹೋಗ್ಬೇಕಾದ್ರೆ ಅವ್ನ್ ಕೇಳ್ತಾನೆ, ಡೇವ್ನ್ ಏನೋ ನಿನ್ ಪ್ರಾಬ್ಲಮ್, ಏನೋಕೆ ಈ ತರ ಮಾಡ್ತಿ ಅಂದಾಗ ಹೀರೋ ಕೇಳ್ತಾನೆ, ಇನ್ನೇನೋ ಕ್ಲಾಸ್ ರೂಮ್ ಬರೋ ದಾರಿನ ಮುಚ್ಕೊಂಡು ನಿಂತಿದ್ರೆ ನಾನು ಏನೇನ್ ಮಾಡಕ್ಕಾಗುತ್ತೆ, ಸೈಡಕ್ ತರ ನಿಂತ್ಕೋಬೇಕು ಅಂದಾಗ ಅವನಿಗೆ ಗುರಾಯಿಸ್ತಾ ಇರೋದನ್ನ ನೋಡ್ಬಿಟ್ಟು ಹೀರೋ ಕೇಳ್ತಾನೆ, ಇನ್ನೇನಾದ್ರೂ ಆನ್ಸರ್ ಮಾಡ್ಬೇಕಾ, ಏನಾದ್ರೂ ಕೇಳ್ಬೇಕಾ ಅಂದಿದ ತಕ್ಷಣ ಅವನೇನು ಮಾತಾಡಲ್ಲ. ಹೀರೋನು ಸೈಲೆಂಟ್ ಆಗಿ ಸಾಂಗ್ ನ ತಟ್ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅದಾದ್ಮೇಲೆ ರೌಡಿಗಳು ಮತ್ತೆ ಅವ್ರ ಫ್ರೆಂಡ್ಸ್ ಇಬ್ರು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಪೊಲೀಸ್ ಲೇಡಿ ಅಡ್ಡ ಹೋಗ್ಬಿಟ್ಟು ಮಾತಾಡಿಸ್ತಾರೆ, ಏನಮ್ಮ ನಾನು ಹೇಳಿದ್ರ ಬಗ್ಗೆ ಏನ್ ಯೋಚನೆ ಮಾಡಿದೆ ಅಂತ. ಅವಳು ನಾನ್ ಹೇಳಿದ್ನಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಮತ್ತೆ ಮತ್ತೆ ಏನ ಕೇಳ್ತಾ ಇದೀರಾ ಅಂದಾಗ ನಂಗೆ ಗೊತ್ತು ನಾನು ತುಂಬಾನೇ ಇರಿಟೇಟ್ ಮಾಡ್ತಾ ಇದ್ದೀನಿ ಅಂತ, ಇದ್ರೂ ಅದ್ರ ಬಗ್ಗೆ ಇನ್ನೊಂದ್ಸತಿ ನೀನ್ ಯೋಚನೆ ಮಾಡಬಾರ್ದ ಅಂತ ಅವಳಿಗೆ ಬ್ರೈನ್ ವಾಶ್ ಮಾಡೋದ್ರಲ್ಲೇ ಇರ್ತಾರೆ ಇವರು. ಅದೇ ಟೈಮ್ಗೆ ಬೋರಾ ಕೂಡ ಆ ಜಾಗಕ್ಕೆ ಬಂದು ಅವಳನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿದಾಗ ಆ ರೌಡಿಗಳಿಗೆ ಟೆನ್ಷನ್ ಆಗುತ್ತೆ. ನನಗೆ ನಿನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ಲ, ಬಂದು ನಾನು ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈಗ ಕ್ಲಾಸ್ ಎಲ್ಲ ಮುಗ್ದಿದ್ಮೇಲೆ ಸಾರಾ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಗಿಟಾರ್ ಇಟ್ಕೊಂಡಿರ್ತಾನಲ್ಲ ಅವ್ನ ಹಿಂದ್ಗಡೆನೆ ಬಂದು ಸಾರಾ ಅಂತ ಕರೆದಾಗ ಅವಳು ಸ್ವಲ್ಪ ಡಲ್ ಆಗಿರ್ತಾಳೆ. ಏನ್ ಇವತ್ತು ತುಂಬಾ ಡಲ್ ಆಗಿದ್ಯಾ ಅಂದಾಗ ಅವಳು ಏನಿಲ್ಲ ಹಿಂಗೆ ಅಂತ ಹೇಳ್ತಾ ಇರ್ಬೇಕಾದ್ರೆ ನಿನ್ಗೆ ಹೆಂಗ್ ಮೂಡ್ ಚೇಂಜ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು ಅಂತ ಹೇಳಿ ಅಲ್ಲಿ ಇಶು ಬರ್ತಾ ಇರ್ತಾನೆ. ಅವನ ನೋಡ್ಬಿಟ್ಟು ಇಶು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ ಅಂತ ಹೇಳ್ಬಿಟ್ಟು ಕ್ಯಾಂಟೀನ್ಗೆ ಕರ್ಕೊಂಡೋಗಿ ಕೂರಿಸಿ ಎಲ್ಲ ಜ್ಯೂಸ್ ಕುಡಿತಾ ಇರ್ಬೇಕಾದ್ರೆ ಅವನೀಗ ಸಾರಾನ ಕೇಳ್ತಾನೆ, ಏನೀಗ ನಿನ್ಗೆ ಓಕೆನಾ, ಇವನ ಹತ್ರ ಮಾತಾಡಿದ್ರೆ ನೀನ್ ಸ್ವಲ್ಪ ಮೂಡ್ ಚೇಂಜ್ ಆಗುತ್ತಲ್ವಾ ಅಂದಾಗ ಅವಳು ಕೂಡ ಅವನ ನೋಡಿದ್ರೇನೆ ನನ್ಗೆ ಎಷ್ಟು ಪ್ರಾಣ ಹೋಗೋತರ ಡೈ ಹಾರ್ಡ್ ಫ್ಯಾನ್ ಗೊತ್ತಾ, ನಾವೆಲ್ಲ ಕೆ-ಪಾಪ್ ಐಡಲ್ಸ್ ಗೆನೆ ದೊಡ್ಡ ಫ್ಯಾನ್ ಗೊತ್ತಾ, ಇದಕ್ಕಿಂತ ನನ್ಗೆ ಇನ್ನೇನ್ ರಿಲೀಫ್ ಬೇಕು, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಇವರಿಬ್ರೆ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಇಶು ಕೇಳ್ತಾನೆ, ಹೌದು ಏನಕ್ ಕರೆದ್ರಿ ನನ್ನ ಇಲ್ಲಿ ಅಂತ. ಅದಾದ್ಮೇಲೆ ಕ್ಯಾಂಟೀನ್ ಅಲ್ಲಿ ತೋರಿಸ್ತಾರೆ, ಎಲ್ಲ ಊಟ ಮಾಡ್ತಾ ಇರ್ತಾರೆ. ಹೀರೋಯಿನ್ ಅಂತಾಳೆ, ಬರ್ತಾ ಬರ್ತಾ ಊಟ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಅಲ್ವಾ ಅಂತ. ಹಿಂಗೆಲ್ಲರೂ ಮಾತಾಡ್ಕೊಂಡು ತಿಂತಾ ಇರ್ಬೇಕಾದ್ರೆ ಹೀರೋಯಿನ್ ಊಟ ಎಲ್ಲ ಆಗಿದ ತಕ್ಷಣ ಅವಳು ಹೇಳ್ತಾಳೆ, ನನ್ಗೆ ಎಮ್ಮೆಗೆ ಏನಾದ್ರು ತಿನ್ಬೇಕು ಅನಿಸ್ತಾ ಇದೆ ಅಂದಾಗ ಹೀರೋ ಹೇಳ್ತಾನೆ, ಇವರೆಲ್ಲ ಇದಾರೆ ಅಂತ ಹೇಳಕ್ ನಾಚಿಕೆ ಪಡ್ತಾ ಇದೀಯಾ, ನಮ್ ಫ್ರೆಂಡ್ಸ್ ತಾನೆ ಪರವಾಗಿಲ್ಲ ಜೋರಾಗಿ ಹೇಳು ಅಂದಿದ ತಕ್ಷಣ ಇವಳಿಗೆ ಅರ್ಥ ಆಗ್ತಿಲ್ಲ, ನಾನೇನು ಹೇಳ್ಬೇಕು ಅನ್ಕೊಂಡಿದ್ದೀನಿ ನೀನೇನೋ ಮಾತಾಡ್ತಾ ಇದ್ದೆ ಅಂದಾಗ ಇವ್ನ ಅಂತಾನೆ, ನಾಳೆ ವೀಕೆಂಡ್ ನನ್ನ ಹೊರಗಡೆ ಕರ್ಕೊಂಡೋಗು, ಚೆನ್ನಾಗಿ ಎಮ್ಮೆಗಿರೋ ಫುಡ್ ಕೊಡ್ಸು ಅಂತ ತಾನೆ ನೀನ್ ಹೇಳ್ತಾ ಇದೀಯಾ, ಸರಿ ಆಯ್ತು ಬಿಡು ಕೊಡಿಸ್ತೀನಿ, ನಾಳೆ ಚೆನ್ನಾಗಿ ಪ್ರಿಟಿಯಾಗಿ ಡ್ರೆಸ್ ಮಾಡ್ಕೊಂಡ್ ಬಂದ್ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನ. ಇವಳಿಗೆ ಅವ್ರ ಮುಂದ್ಗಡೆ ಹೆಂಗ್ ಮಾತಾಡೋದು ಏನ್ ಮಾಡೋದು ಅಂತ ಗೊತ್ತಿಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಎದ್ದೊಟ್ಟೋಗ್ತಾಳೆ. ಇವ್ರ ಈ ತರ ಹೋಗೋದನ್ನ ಸಾರಾ ಸ್ವಲ್ಪ ಬೇಜಾರಾಗಿ ನೋಡೋದನ್ನ ಬೋರಾ ಕೂಡ ಗಮನಿಸ್ಬಿಡ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ಇವತ್ತು ಡೇಟಿಂಗ್ ಹೋಗ್ಬೇಕಲ್ವಾ ಇವರು. ಸೊ ಹೀರೋಯಿನ್ ಚೆನ್ನಾಗಿ ಪ್ರಿಟಿಯಾಗಿ ಡ್ರೆಸ್ ಮಾಡ್ಕೋಬೇಕು ಅಂತ ಡ್ರೆಸ್ಸಸ್ ಎಲ್ಲ ಎತ್ತಾಕ್ತಾಳೆ, ಹೆಂಗಪ್ಪ ಮೇಕಪ್ ಮಾಡ್ಕೊಳ್ಳೋದು ಅಂತ ಐಲ್ಯಾಶ್ ಮಾಡಕ್ ಹೋಗ್ತಾಳೆ, ಲಿಪ್ಸ್ಟಿಕ್ ಹಾಕೊಳ್ತಾಳೆ, ಹೇರ್ ಸ್ಟೈಲ್ ನ ಸೆಟ್ ಮಾಡ್ಕೊಂತಾಳೆ, ಏನೇನೋ ಮಾಡ್ಕೊಂಡು ಹೆಂಗೋ ಫೈನಲ್ ಆಗಿ ರೆಡಿ ಆಗ್ತಾಳೆ. ಈ ಕಡೆ ಹೀರೋ ಕೂಡ ಬಂದು ಅವ್ರ ಮನೆ ಬಾಗ್ಲತ್ರ ರೆಡಿಯಾಗಿ ನಿಂತಿರ್ತಾನೆ. ಅವ್ರ ಅಣ್ಣನು ಬಂದ್ ನೋಡ್ಬಿಟ್ಟು, ಹಲೋ ಮೋಟರ್ ಸೈಕಲ್, ಏನ್ ಯಾವಾಗ ನೋಡಿದ್ರು ನಮ್ಮನೆ ಕಡೆನೆ ತಿರುಗ್ತಾ ಇರ್ತೀಯ, ಏನ್ ವಿಷಯ ಅಂದಾಗ ಇವನಂತಾನೆ, ಏನಿಲ್ಲ ಇನ್ನು ನೋಡ್ಬಿಟ್ಟು ಸುಮ್ನೆ ಮಾತಾಡೋಣ ಅಂತ ಬಂದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ರನ್ನ ಮಾತಾಡ್ತಾನೆ ಇರ್ತಾರೆ. ಅದೇ ಟೈಮ್ಗೆ ಹೀರೋಯಿನ್ ಕೂಡ ಒಳಗಡೆಯಿಂದ ಆಚೆ ಬರ್ತಾಳೆ. ತುಂಬಾ ಪ್ರಿಟಿಯಾಗಿ ವೈಟ್ ಕಲರ್ ಡ್ರೆಸ್ ಹಾಕೊಂಡು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾಳೆ. ಹೀರೋ ಹಂಗೆ ಮೈ ಮರ್ತು ನೋಡ್ಕೊಂಡು ನಗ್ತಾ ಇದ್ರೆ ಅವ್ರನ್ನ ಪಾಡ್ಗ ಅವ್ರನ್ನ ಲೂಸ್ ತರ ಮಾತಾಡ್ತಾ ಇರ್ತಾನೆ. ಈಗ್ಲೇ ಅವ್ರನ್ನ ಗಮನಿಸೋದು ಏನ್ ನಡೀತಾ ಇದೆ ಅಂತ. ಅದಾದ್ಮೇಲೆ ಇಬ್ರು ಹಂಗೆ ಡೇಟಿಂಗ್ ಗೆ ಹೊರಗಡೆ ಬಂದಿರ್ತಾರೆ. ಹಂಗೆ ಸ್ನಾಕ್ಸ್ ಎಲ್ಲ ತಿನ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋ ಸ್ನಾಕ್ಸ್ ಎಲ್ಲ ಹೀರೋಯಿನ್ ಕೇಳ್ಕೊಟ್ಬಿಟ್ಟು ಇದನ್ನ ಇಡ್ಕೊ ಅಂತ ಹೇಳಿ ಅವಳ ಹೆಗಲ್ ಮೇಲೆ ಕೈ ಹಾಕೊಂಡ್ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ, ಹೌದು ಏನಕ್ಕೆ ಇದೆಲ್ಲ ನಾನ್ ಕೇಳ್ಕೊಟ್ಟಿದ್ಯಾ, ಇದೆಲ್ಲ ಎತ್ಕೊಂಡ್ ಬರಕ ನನ್ನ ಕರ್ಕೊಂಡ್ ಬಂದೆ ಅಂತ ಕೇಳಿದಾಗ ಅವ್ನು ಅದಕ್ಕೆಲ್ಲ ನಾನ್ ಕರ್ಕೊಂಡ್ ಬಂದಿದ್ದು ಅಂತ ಹೇಳ್ಬಿಟ್ಟು ಕೆನ್ನೆ ಮೇಲೆ ಮುತ್ಕೊಟ್ಬಿಟ್ಟು ಇದಕ್ಕೆ ಅಂತ ಹೇಳಿದಾಗ ಅವಳಿಗೆ ನಾಚಿಕೆ ಆಗ್ಬಿಡುತ್ತೆ. ಇವ್ನು ನೀನ್ ತುಂಬಾ ಫಾಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋದಾಗ ಇವ್ನು ಕೂಡ ಇರು ನಾನು ಬರ್ತೀನಿ ಅಂತ ಓಡೋಗ್ತಾನೆ. ಅದಾದ್ಮೇಲೆ ಬಲೂನ್ಸ್ ಎಲ್ಲ ಒಡಿಯೋಗೆ ಮಾಡ್ತಾ ಇರ್ಬೇಕಾದ್ರೆ ಕೂಡ ಹೀರೋಯಿನ್ ತುಂಬಾ ಚೆನ್ನಾಗಿ ಆಡ್ತಾ ಇರ್ತಾಳೆ. ಆದ್ರೆ ಹೀರೋಗೆ ಆಟನೇ ಬರ್ತಾ ಇಲ್ಲ. ಹೀರೋಯಿನ್ ನೋಡಿ ಗೇಲಿ ಮಾಡ್ತಾ ಇರ್ತಾಳೆ. ನನಗೂ ಇದು ಫಸ್ಟ್ ಟೈಮ್, ಆದ್ರೆ ನಾನು ಹೆಂಗ್ ಆಡ್ತಾ ಇದೀನಿ, ನೀನ್ ಆಡ್ತಾನೆ ಇಲ್ಲ ಅಂತ ಹೇಳಿ ಗೇಲಿ ಮಾಡ್ತಾ ಇರ್ತಾಳೆ. ಅವಳು ಚೆನ್ನಾಗಿ ಆಡಿರೋದ್ರಿಂದ ಅವಳಿಗೆ ಟೆಡಿ ಬೇರ್ ಕೂಡ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ. ಈಗ ಇಬ್ರು ಹಂಗೆ ಬೈಕ್ ಅಲ್ಲಿ ಅವಳಂಗೆ ಹೀರೋನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಟೆಡಿ ಬೇರ್ ನ ಅವಳ ಹಿಂದ್ಗಡೆ ಇಟ್ಕೊಂಡು ತುಂಬಾ ಖುಷಿಯಾಗಿ ಬೈಕಲ್ ರೈಡ್ ಎಲ್ಲ ಹೋಗ್ತಾ ಇರ್ತಾಳೆ. ಅದಾದ್ಮೇಲೆ ಹೀರೋ ಯಾವ್ದೋ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಇದೇನ್ ಜಾಗ, ಇಲ್ಗೇನ ಕರ್ಕೊಂಡ್ ಬಂದೆ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ನಮ್ಮಮ್ಮ ಇಲ್ಲೇ ಇರೋದು ಅಂತ. ಹೀರೋಯಿನ್ಗೂ ಲೈಟ್ ಆಗಿ ಸ್ವಲ್ಪ ಡಲ್ ಆಗ್ಬಿಡುತ್ತೆ. ಆಮೇಲೆ ಅವನು ಕರ್ಕೊಂಡೋಗಿ ಅವ್ರ ಅಮ್ಮದು ಗೋರಿನ ತೋರಿಸ್ತಾನೆ. ಹೀರೋ ಹೇಳ್ತಾನೆ, ನಾನ್ 10th ಓದ್ಬೇಕಾದ್ರೆ ನಮ್ಮಮ್ಮ ತೀರ್ಕೊಂಡಿದ್ದು, ನಾನು ಅವಾಗೆ ಹೇಳ್ದೆ ನಮ್ಮಮ್ಮಗೆ ನಾನು ಯಾವಾಗೆಲ್ಲ ಖುಷಿಯಾಗಿರ್ತೀನಿ ಅವಾಗೆಲ್ಲ ನೀನು ನೋಡಕ್ ಬರ್ತೀನಮ್ಮ ಅಂತ. ಅದಕ್ಕೆ ಇವತ್ತು ಬಂದಿರೋದಂದಾಗ ಹೀರೋಯಿನ್ ಕೇಳ್ತಾಳೆ, ಹಂಗಾದ್ರೆ ಏನು ಇವತ್ತಿನ ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಇದೀಯ ಅಂದಾಗ, ಮತ್ತೆ ಖುಷಿಯಾಗಿಲ್ದೆ ಇರ್ತೀನಾ, ನಿನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ಖುಷಿಯಾಗಿದ್ದೀನಿ ಅಂತ ತಾನೇ ಅರ್ಥ, ನಿನ್ ಬಗ್ಗೆ ಅಮ್ಮನ್ಗೆ ಹೇಳು ಅಂದಾಗ ಅವಳು ಕೂಡ ಹೆಲೋ ಅಂತ ಹೇಳ್ಬಿಟ್ಟು ನನ್ನ ಹೆಸರು ಇನ್ಹೋ ಅಂತ ಹೇಳ್ತಾಳೆ. ಅದಾದ್ಮೇಲೆ ಇಬ್ರು ಅಲ್ಲೇ ಸ್ವಲ್ಪ ಕೂತ್ಕೊಂಡು ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತಾರೆ. ನೆಕ್ಸ್ಟ್ ಸ್ಕೂಲ್ ಅಲ್ಲಿ ತೋರಿಸ್ತಾರೆ, ನಮ್ಜುನ್ ಇವತ್ತು ಸ್ಕೂಲ್ ಬಂದಿಲ್ಲ. ಸಾಂಗ್ ಹಂಗೆ ಸ್ವಲ್ಪ ಬೇಜಾರಾಗಿ ನೋಡ್ತಾನೆ. ಈಗ ಲಂಚ್ ಬ್ರೇಕ್ ಅಲ್ಲಿ ಎಲ್ಲರೂ ಕ್ಯಾಂಟೀನ್ ಅಲ್ಲಿ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಹೀರೋಯಿನ್ ತಿಂತಾ ಇದ್ರೆ ಅವಳಿಗೆ ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತಾ ಇದೆ. ತಿಂದ್ಮೇಲೆ ಏನೋ ಒಂಥರ ಸ್ಮೆಲ್ ಬರೋ ತರ ಅನಿಸ್ತಾ ಇದೆ ಅಲ್ವಾ, ನನ್ ಬಾಯೆಲ್ಲ ಒಂಥರ ಆಗ್ತಿದೆ ಅಂದಾಗ ಹೀರೋ ಫ್ರೆಂಡ್ ಇರ್ತಾನಲ್ಲ ಒಬ್ಬ, ಅವ್ನು ಹೇಳ್ತಾನೆ, ಇಲ್ವೇ ಆತರ ಎಲ್ಲ ಏನಿಲ್ವೇ, ನನಗೆ ಚೆನ್ನಾಗಿದೆ ಅಂದಾಗ ಸರಿ ನೀನ್ ತಟ್ಟಲಿರೋದ್ ನಾನು ಎತ್ಕೊಳ್ಳ ಅಂದಿದ ತಕ್ಷಣ ಅವಳು ಕೂಡ ಹೂ ಅಂತಾಳೆ. ಅವ್ನು ಎತ್ಕೊಂಡ್ ತಿಂತಾನೆ. ಅದಾದ್ಮೇಲೆ ಈಗ
ಕ್ಲಾಸ್ ಅಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ತೋರಿಸ್ತಾರೆ ನೋಡಿ, ಅವಳಿಗೆ ತುಂಬಾ ಹೊಟ್ಟೆ ನೋತಾ ಇರುತ್ತೆ, ತುಂಬಾ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇರ್ತಾಳೆ. ಅವಳಿಗೆ ಮಾತ್ರ ಅಲ್ಲ, ಅವಳ ತಟ್ಟೆಲ್ ಊಟ ಎತ್ಕೊಂಡ್ ತಿಂದಲ್ಲ, ಅವ್ನಿಗೂ ಅಷ್ಟೇ ಹೊಟ್ಟೆ ಎಲ್ಲ ತುಂಬಾ ನೋತಾ ಇರುತ್ತೆ. ಸ್ಟ್ರಿಕ್ಟ್ ಆಗಿರೋ ಸರ್ ಕ್ಲಾಸ್ ಮಾಡ್ತಾ ಇರೋದು, ಹೆಂಗಪ್ಪ ಅವ್ರನ್ನ ಕೇಳೋದಂತ ಹೀರೋನ್ ಭಯ ಪಟ್ರೆ ಕೂಡ ಅವನಂತೂ ಸ್ವಲ್ಪನೂ ತಡ ಮಾಡಿಲ್ಲ. ಸರ್ ನಾನು ಅರ್ಜೆಂಟ್ ಆಗಿ ಬಾತ್ರೂಮ್ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಎದ್ದು ಬಾತ್ರೂಮ್ ಹೋಗ್ತಾನೆ. ಹೀರೋಯಿನ್ ಪಾಪ ತುಂಬಾ ನರಳಾಡ್ತಾ ಇರ್ತಾಳೆ. ಇದನ್ನ ಹೀರೋ ಕೂಡ ಗಮನಿಸ್ತಾನೆ. ಅದಾದ್ಮೇಲೆ ಆ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಎಲ್ಲ ಅಲ್ಲಿರೋ ಫುಡ್ ಕವರ್ಸ್ ಎಲ್ಲ ಎತ್ಕೊಂಡ್ಬಂದು ಹೊರಗಡೆ ಹಾಕ್ಬಿಟ್ಟು ಹೋಗುವಾಗ ಸಾರ್ ಅವ್ರ ಅಮ್ಮ ನೋಡ್ತಾರೆ, ಇವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ, ಎತ್ಕೊಂಡ್ಬಂದ್ ಎಲ್ಲ ಹಿಂಗ್ ಬಿಸಾಕ್ಬಿಟ್ಟು ಹೋಗ್ತಾರೆ ಅಂತ. ಅದನ್ನೆಲ್ಲ ಎತ್ಬೇಕಾದ್ರೆ ಫುಡ್ ಪ್ಯಾಕೆಟ್ಸ್ ಮೇಲೆ ಎಕ್ಸ್ಪೈರಿ ಡೇಟ್ ಎಲ್ಲ ನೋಡ್ತಾರೆ. ಯಾವಾಗೋ ಎಕ್ಸ್ಪೈರಿ ಆಗಿದೆ, ಅದನ್ನ ಇವಾಗ ಎತ್ಕೊಂಡ್ಬಂದ್ ಹಾಕಿದ್ದಾರೆ ಅಂತ ಅದನ್ನ ಎತ್ಕೊಂಡೋಗಿ ಪ್ರಿನ್ಸಿಪಲ್ ಹೇಳ್ಬೇಕಾದ್ರೆ ಪ್ರಿನ್ಸಿಪಲ್ ಬೈತಾರೆ, ನಿಮ್ಗೇನ್ ಬೇರೆ ಕೆಲಸ ಇಲ್ವಾ, ನಿನ್ ಕೆಲಸ ಏನೋ ನೀನ್ ಅಷ್ಟು ನೋಡ್ಕೋ, ಅದೆಲ್ಲ ನಾವ್ ನೋಡ್ಕೊಂತೀವಿ ಅಂತ ಹೇಳಿದ್ರೆ ಅವ್ರಮ್ಮ ಹೇಳ್ತಾರೆ, ಇದೆಷ್ಟು ಸೀರಿಯಸ್ ಆದ ಮ್ಯಾಟರ್, ಮಕ್ಕಳೆಲ್ಲ ಇದನ್ನೇ ತಿಂತಾ ಇದಾರೆ, ಅವ್ರ ಆರೋಗ್ಯಕ್ಕೆ ಏನಾದ್ರು ಆದ್ರೆ ನೀವ್ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದ್ ಬೇಡವಾ, ಇದ್ರ ಬಗ್ಗೆ ಏನಾದ್ರು ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ರೆ ಪ್ರಿನ್ಸಿಪಲ್, ನಾನು ಹೇಳ್ದೆ ನಿಮ್ ಕೆಲಸ ನೋಡ್ಕೊಳ್ಳಿ ಅಂತ, ಇದೇನ್ ಆಫೀಸಾ ಅಥವಾ ಟಾಯ್ಲೆಟ್ ರೂಮಾ, ನಿಮ್ ಇಷ್ಟಕ್ಕೂ ನೀವು ಬಂದು ಹೋಗ್ತಾ ಇರೋದಕ್ಕೆ, ಸೈಲೆಂಟ್ ಆಗಿ ಹೋಗಿ ನಿಮ್ ಕೆಲಸ ನೋಡ್ತೀರಾ ಅಥವಾ ನಿಮ್ನ ಕೆಲಸದಿಂದ ತೆಗಿಬೇಕಾ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಸಾರ್ ಅವ್ರಮ್ಮ ಕೂಡ ಏನು ಮಾತಾಡಕ್ಕಾಗಲ್ಲ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಪ್ರಿನ್ಸಿಪಲ್ ಬೈತಾ ಇರ್ತಾರ ಲೇಡಿನ. ಬೈಯೋದು ಅಲ್ದೆ ನನ್ಗೆ ಯಾಕೋ ಇವಳ ಮೇಲೆ ಡೌಟ್ ಸ್ಟಾರ್ಟ್ ಆಗಿದ್ಯಾ, ಇವಳು ಏನಾದ್ರು ಮಿಸ್ಟರ್ ಎಕ್ಸ್ ಅಂತ ನೋಡ್ತಾ ಇರ್ತಾರೆ. ಈಗಂಗೆ ಅವತ್ ನೈಟ್ ತೋರಿಸ್ತಾರೆ. ಹೀರೋಯಿನ್ ಹೋಗ್ಬಿಟ್ಟು ಅಮ್ಮ ನನ್ಗೆ ಈ ತರ ಎಲ್ಲ ಆಯ್ತು ಅಂತ ಹೇಳಿದಾಗ ಅವ್ರ ಅಮ್ಮ ಬೈತಾರೆ, ಅವ್ರೇನಾದ್ರು ಎಕ್ಸ್ಪೈರಿ ಆಗಿರೋ ಫುಡ್ ಏನಾದ್ರು ಕೊಟ್ಟಿದಾರಾ, ಹೆಂಗೆ ಏನಕ್ಕೆ ನಿನಗೆ ಈ ತರ ಆಯ್ತು, ಏನಾಗ್ತಿದೆ ಅಂತೆಲ್ಲ ಕೇಳಿದಾಗ ಹೀರೋಯಿನ್ ಅಂತಾಳೆ, ಇಲ್ಲಮ್ಮ ಎಲ್ಲರೂ ತಿಂದ್ರು ಕ್ಯಾಂಟೀನ್ ಅಲ್ಲಿ, ಬಟ್ ಎಲ್ಲರಿಗೂ ಈ ತರ ಆಗಿಲ್ಲ, ಯಾರಿಗೂ ಕೆಲವ್ರಿಗೆ ಮಾತ್ರ ಈ ತರ ಆಗಿದ್ದು ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಅವ್ರ ಅಮ್ಮ ಹೇಳ್ತಾರೆ, ಮಕ್ಕಳು ಕೂಡ ಊಟ ಸ್ವಲ್ಪ ಕೂಡ ನೋಡ್ಕೊಂಡ್ ಕೊಡಲ್ವಾ, ಏನಂದ್ರೆ ಅದ್ ಕೊಟ್ಬಿಡ್ತಾರ ಅಂತ ಹೇಳಿ ಬೈತಾ ಇರ್ತಾರೆ. ಈಗ ನೆಕ್ಸ್ಟ್ ಡೇ ಸಾರಾ ಅವ್ರ ಅಮ್ಮನ ತೋರಿಸ್ತಾರೆ. ಅವ್ರು ಮತ್ತೆ ಪ್ರಿನ್ಸಿಪಲ್ ನ ಮೀಟ್ ಮಾಡಕ್ಕೆ ಅಂತ ಹೋದಾಗ ಅಯ್ಯಪ್ಪ ಕೇಳ್ತಾರೆ, ಏನೋ ನಿಮ್ಗೇನ್ ಬೇರೆ ಕೆಲಸ ಇಲ್ವಾ, ಮತ್ತೆ ಬಂದಿದ್ದೀರಾ, ಕೆಲಸ ನೋಡೋಗಿ ಅಂದಾಗ ಅವ್ರು ಹೇಳ್ತಾರೆ, ಇಲ್ಲ ಇವತ್ತು ನನ್ಗೆ ಆಫ್ ಕೆಲಸ ಏನಿಲ್ಲ, ಇವತ್ತು ನಾನು ಪೇರೆಂಟ್ ಆಗಿ ಬಂದಿದ್ದೀನಿ ಅಂತ ಹೇಳಿ ಮತ್ತೆ ಎಕ್ಸ್ಪೈರಿ ಆಗಿರೋ ಕವರ್ಸ್ ಎಲ್ಲ ಎತ್ತಿಟ್ಬಿಟ್ಟು ಮಾತಾಡ್ಬೇಕು ಅಂತ ನೋಡಿದ್ರೆ ಪ್ರಿನ್ಸಿಪಲ್ ಬೆದರಿಸ್ತಾರೆ, ಏನು ನಿಮ್ ಮಗಳು ಕೂಡ ಇದೇ ಸ್ಕೂಲ್ ಅಲ್ಲಿ ತಾನೆ ಓದ್ತಿದ್ದಾರೆ, ಅವ್ರಲ್ಲಿ ಓದ್ಬೇಕಾ ಬೇಡವಾ ಅಥವಾ ಅವ್ರಿಗೆ ಇನ್ನಷ್ಟು ಅವಮಾನ ಆಗುತ್ತಾರೆ ಏನಾದ್ರು ಮಾಡ್ಬೇಕಾ ಅಂತ ಅವ್ರನ್ನೇ ಬೆದರಿಸೋ ತರ ಮಾತಾಡಿದ ತಕ್ಷಣ ಸಾರಾ ಅವ್ರ ಮಗು ಏನು ಮಾತಾಡಕ್ಕಾಗಲ್ಲ, ಪಾಪ ಅಲ್ಲಿಂದ ಹೊರಟೋಗ್ತಾರೆ. ಅವ್ರಂಗ್ ಹೋದ್ಮೇಲೆ ಪ್ರಿನ್ಸಿಪಲ್ ಯೋಚನೆ ಮಾಡ್ತಾರೆ, ಎಮ್ಮ ಮಾತಾಡೋದ್ ನೋಡಿದ್ರೆ ಮುಂದಕ್ಕೆ ಎಮ್ಮ ಇಂದ ಏನೋ ಪ್ರಾಬ್ಲಮ್ ಆಗೋ ತರ ಇದೆ, ಫಸ್ಟ್ ಇವ್ರನ್ನ ಕೆಲಸ ಬಿಟ್ಟು ತೆಗಿಬೇಕು ಅಂತ ಆ ಕೆಲಸದವ್ರಿಗೆಲ್ಲ ಮ್ಯಾನೇಜ್ ಮಾಡಕ್ಕೆ ಅಂತ ಒಬ್ಬ ಇರ್ತಾರಲ್ಲ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಫಸ್ಟ್ ಎಮ್ಮನ ಕೆಲಸದಿಂದ ತೆಗಿರಿ ಅಂತ ಹೇಳ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಸರ್ ಅವ್ರ ಮನೆಯಿಂದ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರು ಕೂಡ ಬಂದು ಸ್ವಲ್ಪ ದುಡ್ಡನ್ನ ಕೊಟ್ಬಿಟ್ಟು, ನಿಮ್ ಮಗ್ಳಿ ಸ್ಕೂಲ್ ಅಲ್ಲಿ ಓದ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕು ಗೊತ್ತಲ್ವಾ, ಸ್ವಲ್ಪ ನೀವೇ ಯೋಚನೆ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸರ್ ಅವ್ರ ಅಮ್ಮಗೆ ಏನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಹೀರೋ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಕಂಟೈನರ್ ಬಳಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಸಾರಾ ಹೇಳ್ತಾಳೆ, ಈ ತರ ಎಲ್ಲ ಆಯ್ತಂತೆ, ಅಮ್ಮ ಪ್ಯಾಕೆಟ್ಸ್ ಎಲ್ಲ ನೋಡಿದ್ದಾರೆ, ಹೋಗ್ ಪ್ರಿನ್ಸಿಪಲ್ ಹತ್ರ ಹೇಳಿದ್ರೆ ಪ್ರಿನ್ಸಿಪಲ್ ಈ ತರ ಎಲ್ಲ ಮಾತಾಡಿ ನಾವು ಮನೆ ಬೆದರ್ಸಿ ಕಳಿಸ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿದಾಗ ಎಲ್ಲರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಹೀರೋ ಕೂಡ ಹೋಗಿ ಅವ್ರ ಅಪ್ಪ ಹತ್ರ ಹೇಳ್ತಾನೆ ನೈಟು, ಅಪ್ಪ ನೀವು ಫುಡ್ ಕಾರ್ಪೊರೇಷನ್ ಅವ್ರಿಗೆ ಹೇಳಿದ್ರ, ಫುಡ್ ಎಲ್ಲ ಚೆಕ್ ಮಾಡ್ಸಿದ್ರ ಅಂತ ಹೇಳಿದಾಗ ಅವ್ರ ಅಪ್ಪ ಹೇಳ್ತಾರೆ, ಅವ್ನ ಬಿಸ್ನೆಸ್ ಪಾರ್ಟ್ನರೇ ಕಣೋ, ಅವ್ನ ಕ್ಲೋಸ್ ಫ್ರೆಂಡ್ ಕೂಡ, ಅವ್ರ ಹತ್ರ ಎಲ್ಲ ಏನು ಮಾಡೋದಿಲ್ಲ, ನಾನು ಅದೆಲ್ಲ ನೋಡ್ಕೊಂತೀನಿ, ನೀನ್ ಸುಮ್ನೆ ಇದ್ರಲ್ಲೆಲ್ಲ ತಲೆ ಹಾಕ್ಬೇಡ, ಊಟ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ನಮ್ ಹೀರೋನಿಂದ ಕಳಿಸ್ಬಿಡ್ತಾರೆ. ಹೀರೋ ಕೂಡ ಡೌಟ್ ಬಂದಿದೆ ಅಲ್ವಾ, ಸೊ ಅವ್ರಪ್ಪ ಕೂಡ ಒಂಥರ ಡೌಟ್ ಅಲ್ಲೇ ನೋಡ್ತಾರೆ. ಅದಾದ್ಮೇಲೆ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಅವ್ರ ಕಂಟೈನರ್ ಮೇಲೆ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಹೀರೋಯಿನ್ಗೋಸ್ಕರ ಫುಡ್ ನ ಕೊಡ್ಸಿರ್ತಾನೆ. ಹೀರೋಯಿನ್ ಹೇಳ್ತಾಳೆ, ನನಗೆ ಆತರ ಆದಾಗಿಂದ ನನ್ಗೆ ಸ್ಕೂಲ್ ಕ್ಯಾಂಟೀನ್ ಅಲ್ಲಿ ತಿನ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಅಂದಾಗ ಹೀರೋ ಕೇಳ್ತಾನೆ, ಏಯ್ ಕಳ್ಳಿ, ನನ್ ಜೊತೆ ಸಪರೇಟ್ ಆಗಿ ಕುತ್ಕೊಂಡು ತಿನ್ಬೇಕಂತ ತಾರೆ ನಾಟಕ ಮಾಡ್ತಾ ಇದೀಯ ಅಂದಾಗ ಅವಳು ಚಿ ಆತರ ಎಲ್ಲ ಏನಿಲ್ಲ ಕಣೋ ಅಂತ ಹೇಳ್ತಾಳೆ. ಸರಿ ಈಗ ಏನ್ ಮಾಡೋದು, ನನಗೇನೋ ಈ ತರ ಆಯ್ತು, ಚಿಕ್ಕ ಪ್ರಾಬ್ಲಮ್ ಹೆಂಗೋ ನಾನು ಸರ್ವೈವ್ ಮಾಡ್ಕೊಂಡೆ, ಅದೇ ಮಕ್ಕಳಿಗೆ ಬೇರೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಅವ್ರಿಗೆಲ್ಲ ಪ್ರಾಣಕ್ಕೆ ಏನಾದ್ರು ಆಗ್ಬಿಟ್ರೆ ಅಂತ ಹೇಳಿದಾಗ ಹೀರೋ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಹೇಳಿ ಅವತ್ತು ನೈಟೇ ಅವ್ನ್ ಬ್ಲಾಕ್ ಕಲರ್ ಹುಡಿ ಹಾಕೊಂಡು ಸ್ಕೂಲ್ ಒಳಗಡೆ ಇಳಿತಾನೆ. ಅವ್ನ್ ಸ್ಲೋ ಆಗಿ ಕಿಚನ್ ಒಳಗಡೆ ಹೋಗ್ಬೇಕು ಅನ್ಕೊಳ್ಳೋ ಟೈಮಲ್ಲಿ ಹಿಂದ್ಗಡೆ ಯಾರೋ ಬಂದ್ ಅವ್ನ ಮೇಲೆ ಕೈ ಇಡ್ತಾರೆ. ಸಖತ್ ಎದ್ಕೊಂಡ್ಬಿಡ್ತಾನೆ, ಕೈ ತಟ್ಟೆ ಬಿಟ್ಬಿಡ್ತಾನೆ. ಯಾರಂತ ನೋಡಿದ್ರೆ ಸಾಂಗು. ಅವನ ನೋಡಿದ ತಕ್ಷಣ ಹೀರೋ ಇವ್ನ ಏನಕ್ ಬಂದ ಅನ್ನೋ ತರ ಲುಕ್ ಕೊಟ್ಟಾಗ ನೋಡಿದ್ರೆ ಅವ್ರ ಗ್ಯಾಂಗೆ ಬಂದ್ಬಿಟ್ಟಿರುತ್ತೆ. ಎಲ್ಲರೂ ಬ್ಲಾಕ್ ಕಲರ್ ಹುಡಿ ಹಾಕೊಂಡ್ ಬಂದ್ ನಿಂತಿರ್ತಾರೆ. ಹೀರೋ ನೋಡ್ಬಿಟ್ಟು ನೀವೇನ್ ಮಾಡ್ತಾ ಇದೀರಿ ಅಲ್ಲ ಎಂದಾಗ ಅವ್ರು ಹೇಳ್ತಾರೆ, ಮಿಸ್ಟರ್ ಎಕ್ಸ್ ಟೀಮ್ ಅಂತ ಅಂದ್ರೆ ನಾವೆಲ್ಲ ಕೂಡ ಮಿಸ್ಟರ್ ಎಕ್ಸ್ ತರ ತಾನೆ ಲೆಕ್ಕ, ನಮ್ನ ಬಿಟ್ಬಿಟ್ಟು ನೀನೆಲ್ಲ ಹೋಗ್ತಾ ಇದೀಯ ಅಂದಾಗ ನೀವೇನ್ ದೊಡ್ಡ ತಲೆನೋವು ತರ ನನಗ್ ತಯಾರಾಗಿದ್ರ, ನನ್ನಿಂದ ಬಂದಿದ್ದೀರಾ ಅಂತ ಹೇಳಿದಾಗ ಅವ್ನು ಹಂಗೆ ನಗದ್ ಬಿಡ್ತಾನೆ. ಸರಿ ಆಯ್ತು ಬನ್ನಿ ಅಂತ ಎಲ್ಲರೂ ಸ್ಲೋ ಆಗಿ ಕಿಚನ್ ಒಳಗಡೆ ಹೋಗ್ತಾರೆ. ಹೋಗಿ ಅಲ್ಲಿರೋ ರೆಫ್ರಿಜರೇಟರ್ ಐಟಮ್ಸ್ ಎಲ್ಲ ತೆಗೆದು ನೋಡಿದ್ರೆ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಇದೇನಿದೆಲ್ಲ ಎಕ್ಸ್ಪೈರಿ ಆಗಿರೋ ಫುಡ್ ಇದೆ ಅಂತ. ಕೆಲವೊಂದ್ ಪ್ಯಾಕೆಟ್ಸ್ 3 months ಹಿಂದೆನೆ ಎಕ್ಸ್ಪೈರಿ ಆಗಿದ್ರೆ ಇನ್ ಕೆಲವು ಪ್ಯಾಕೆಟ್ಸ್ 1 year ಬ್ಯಾಕ್ ಎಕ್ಸ್ಪೈರ್ ಆಗ್ಬಿಟ್ಟಿರುತ್ತೆ. ಇದನ್ನೆಲ್ಲ ಸಾಂಗ್ ಕೂಡ ವಿಡಿಯೋ ಮಾಡ್ತಾ ಇರ್ತಾನೆ. ಎಲ್ಲರೂ ಅದ್ರೆಲ್ಲ ಎತ್ತಿ ನೋಡ್ತಾ ಇರ್ತಾರೆ. ಎಲ್ಲ ಫುಲ್ ಸ್ಮೆಲ್ಲೇ ಬಂದ್ಬಿಟ್ಟಿರುತ್ತೆ. ಅದೇ ಟೈಮ್ಗೆ ಸಾಂಗ್ ಬರ್ತಾ ಇರ್ಬೇಕಾದ್ರೆ ಅಲ್ಲಿರೋ ಒಂದು ಕಿಚನ್ ಟೂಲು ಕೆಳಗಡೆ ಬಿದ್ಬಿಡುತ್ತೆ. ಜೋರಾಗಿ ಸೌಂಡೇ ಬಂದ್ಬಿಡುತ್ತೆ. ಅದೇ ಟೈಮ್ಗೆ ಪೊಲೀಸ್ ಲೇಡಿ ಮತ್ತೆ ಆ ರೋಡಿಗಲ್ ಇಬ್ರು ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ. ಆ ಪೊಲೀಸ್ ಲೇಡಿಗೆ ಸೌಂಡ್ ಕೇಳಿಸುತ್ತೆ. ಏನೋ ಸೌಂಡ್ ಕೇಳಿಸ್ದಂಗಿದೆ ಅಲ್ವಾ ಅಂತ. ಅವಳು ಕೂಡ ನನಗೂ ಏನೋ ಸೌಂಡ್ ಕೇಳಿಸ್ತು ಅಂದಿದ ತಕ್ಷಣ ಅವ್ರಿಗೆ ಅಲ್ಲಿ ಒಳಗಡೆ ಎಲ್ಲ ಫುಲ್ ಭಯ ಆಗ್ಬಿಡುತ್ತೆ. ಏನಪ್ಪಾ ಮಾಡೋದು ಅಂತ. ಸರಿ ಆಯ್ತು ಸೈಲೆಂಟ್ ಆಗಿ ಇಲ್ಲಿಂದ ಹೋಗೋಣ ಬನ್ನಿ ಅಂತ ಒಳಗಡೆನೆ ಮೆಟ್ಲಿ ಇಳಿತಾ ಇರ್ಬೇಕಾದ್ರೆ ಟಾರ್ಚ್ ಲೈಟ್ ಕಾಣಿಸ್ಬಿಡುತ್ತೆ. ಯಾರೋ ಬರ್ತಾ ಇದಾರೆ, ಹಂಗೆ ಹಿಂದ್ಗಡೆ ಹೋಗಿ ಅಂತ ಅವ್ರನ್ನೆಲ್ಲ ಹಿಂದೆ ಕಳಿಸ್ಬಿಟ್ಟು ಹೀರೋ ಬಗ್ ನೋಡಿದ್ರೆ ಪೊಲೀಸ್ ಲೇಡಿ ಮತ್ತೆ ರೌಡಿಗಲು ಸರಿ ಹಂಗೆ ನಿಧಾನಕ್ ಮೇಲೆ ಒಟ್ಟೋಗಿ ಅಂತ ಹೇಳಿದಾಗ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಪೊಲೀಸ್ ಲೇಡಿಗೆ ಇನ್ನು ಸ್ವಲ್ಪ ಜೋರಾಗಿ ಕೇಳಿಸುತ್ತೆ ಸೌಂಡ್. ಅವ್ರು ಒಳಗಡೆ ಬರಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವ್ರಿಗೆ ಸಖತ್ ಭಯ ಆಗ್ತಾ ಇರುತ್ತೆ, ಎಲ್ಲಪ್ಪ ಹೋಗೋದು ಅಂತ. ಹೀರೋ ಸರಿ ನಾವು ಬಂದಿ ಡೈರೆಕ್ಷನ್ ಅಲ್ಲೇ ಹೋಗೋಣ ಬನ್ನಿ ಅಂತ ಹೇಳಿ ಮತ್ತೆ ಕಿಚನ್ ಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಒಬ್ಬೊಬ್ರು ಒಂದೊಂದು ಜಾಗದಲ್ಲಿ ಹೋಗಿ ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಹೀರೋಯಿನ್ ಒಂದ್ ಹತ್ರ ಬಚ್ಚಿಟ್ಕೊಂಡಿರ್ತಾರ. ಹೀರೋ ತುಂಬಾ ಹತ್ರದಲ್ಲಿ ನಿಂತಿರ್ತಾನೆ. ಹೀರೋಯಿನ್ ಅಂತಾಳೆ, ನೀ ನನ್ನ ಹತ್ರ ನಿಂತ್ಕೊಂಡಿದ್ಯಾ ಕಣೋ ಅಂದಾಗ ಅವನಂತಾನೆ, ಇನ್ನೇನು ದೂರ ಹೋಗಿ ನಾನ್ ಸಿಕ್ಕಾಕೋಬೇಕಾ ಅಂದಾಗ ಹೀರೋಯಿನ್ಗೆ ನೋಡ್ತಾಳ. ಹೀರೋ ಅಂತಾನೆ, ಮಿಸ್ಟರ್ ಎಕ್ಸ್ ಆಗಿರೋದು ಎಕ್ಸ್ಟ್ರಾ ಬೋನಸ್ ಅಲ್ವಾ, ಇನ್ನಷ್ಟು ಕ್ಲೋಸ್ ಆಗಿರ್ಬೋದು ಅಂತ ಈ ಟೈಮಲ್ಲಿ ಕೂಡ ರೊಮ್ಯಾನ್ಸ್ ಮಾಡ್ತಾ ಇರ್ತಾನೆ. ಆ ಪೊಲೀಸ್ ಲೇಡಿನು ಮತ್ತೆ ಆ ರೋಡಿ
ರೌಡಿಗಳು ಒಳಗಡೆ ಬಂದ್ಬಿಡ್ತಾರೆ. ಸುತ್ತಮುತ್ತ ಟಾರ್ಚ್ ಆಗ್ತಾ ಇದ್ರೆ ಇವ್ರಿಗೆ ಸಖತ್ ಹೆದರಿಕೆ ಆಗ್ತಾ ಇರುತ್ತೆ, ಇವ್ ಏನಪ್ಪಾ ಕಂಡಿಡಿದ್ ಬಿಡ್ತಾರ ಅಂತ. ಆದ್ರೆ ಆ ರೌಡಿಗಳು ಕೆಳಗಡೆ ಬಿದ್ದಿರೋ ಆ ಟೂಲ್ ನ ನೋಡ್ಬಿಡ್ತಾಳೆ. ಮೇಡಮ್ ಇದೇ ಸೌಂಡ್ ಬಂದಿರೋದು, ಬನ್ನಿ ಇಲ್ಲಿಂದ ಹೋಗೋಣ, ಯಾರು ಇಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಕೂಡ ಸುತ್ತಮುತ್ತ ನೋಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಇವರೆಲ್ಲ ಹೊರಗಡೆ ಬರ್ತಾರೆ. ಎಲ್ಲ ಬಚ್ಚಿಟ್ಕೊಂಡಿದ್ರಲ್ಲ, ಎಲ್ಲರೂ ಎದ್ ಬಂದ್ಬಿಟ್ಟು ಸಾಂಗ್ ಹೇಳ್ತಾನೆ, ಸಾರಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ಇದು ನನ್ನಿಂದಾನೇ ಆಗಿದ್ದು. ಸರಿ ಅವ್ರ ಇಲ್ಲಿಂದ ಹೊರಟೋದ್ರು, ಬನ್ನಿ ಇಲ್ಲಿಂದ ಹೋಗೋಣ ಅಂದಾಗ ಹೀರೋ ಹೇಳ್ತಾನೆ, ಹೋಗೋದಾ ಎಲ್ಲಿಗೆ ಅಂತ ಹೇಳ್ಬಿಟ್ಟು ಕೈಲಂಗೆ ಒಂದ್ ಸಿಂಬಲ್ ನ ತೋರಿಸ್ತಾನೆ, ಎಕ್ಸ್ ಅಂತ. ಎಕ್ಸ್ ಸೈಲೆಂಟ್ ಆಗಿ ಹೊಟ್ಟೋದ್ರೆ ಎಕ್ಸ್ ಅನ್ನೋ ಹೆಸರಿಗೆ ಮರ್ಯಾದೆ ಇಲ್ವೇ ಅಂತ ಹೇಳ್ಬಿಟ್ಟು ಏನೋ ಒಂದು ಕೆಲಸನ ಮಾಡ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿದ್ರೆ ಕಿಚನ್ ಫುಲ್ ಆಗಿ ತರಕಾರಿ ಐಟಮ್ಸ್ ಏನೇನಿತ್ತು ಎಲ್ಲ ಫುಲ್ ಚೆಲ್ಲಾ ಬಿಲ್ಲಿಯಾಗಿ ಚೆಲ್ಬಿಟ್ಟು ಇನ್ನೊಂದ್ಸತಿ ಮಕ್ಕಳು ಕೂಡ ಊಟನೆಲ್ಲ ಆಟ ಆಡ್ಬೇಡಿ ಅಂತ ಟೇಬಲ್ ಮೇಲೆ ಬರ್ದ್ಬಿಟ್ಟು ಹೋಗಿರ್ತಾರೆ. ಇದನ್ನ ವೈಸ್ ಪ್ರಿನ್ಸಿಪಲ್ ನೋಡ್ಬಿಟ್ಟು ಅಲ್ಲಿರೋ ಸಾಸ್ ನ ಎತ್ತಿ ಬಾಯಿಗೆ ನೆಕ್ಬಿಟ್ಟು ಈ ಸಾಸ್ ಹಾಕಿ ಮಿನಿಮಮ್ 10 hours ಆಗಿದೆ, ಉಪ್ಪಾಗಿದೆ, ಸಾಲ್ಟ್ ಆಗಿದೆ ಅಂತ ಹೇಳ್ತಾ ಇದ್ರೆ ಪ್ರಿನ್ಸಿಪಲ್ ಗೆ ಟೆನ್ಷನ್ ಆಗ್ತಾ ಇರುತ್ತೆ, ಏನ್ ಮಾತಾಡ್ತಾ ಇದ್ದ ನೀವು ಅಂತ. ಅದೇ ಟೈಮ್ಗೆ ತುಂಬಾ ಡೆಲಿವರಿ ಗಾಡಿಗಳೆಲ್ಲ ಒಳಗಡೆ ಬರ್ತಾ ಇರುತ್ತೆ. ತುಂಬಾ ಜನ ಊಟನೆಲ್ಲ ಡೆಲಿವರಿ ಮಾಡಕ್ಕೆ ಅಂತ ಎತ್ಕೊಂಡ್ ಬಂದಿರ್ತಾರೆ. ಎಲ್ಲ ಎತ್ಕೊಂಡ್ಬಂದು ಪ್ರಿನ್ಸಿಪಲ್ ರೂಮ್ ಅಲ್ಲೇ ಇಟ್ಟಿರೋದು. ಅದನ್ನ ನೋಡ್ಬಿಟ್ಟು ಪ್ರಿನ್ಸಿಪಲ್ ಟೆನ್ಷನ್ ಆಗ್ಬಿಡ್ತಾರೆ, ಯಾರು ಇದನ್ನೆಲ್ಲ ಆರ್ಡರ್ ಮಾಡಿದ್ದು, ಇದನ್ನ ಎತ್ಕೊಂಡ್ ಬಂದಿದ್ರಿ ಇಲ್ಲಿ ಅಂದಾಗ, ಸರ್ ನೀವೇ ತಾನೇ ಕಾಲ್ ಮಾಡಿ ಆರ್ಡರ್ ಮಾಡಿದ್ರಿ, ಅರ್ಜೆಂಟ್ ಆಗಿ ಬರ್ಬೇಕು, ನಾಳೆ ಏನೋ ಫಂಕ್ಷನ್ ಇದೆ ಬೇಕು ಅಂತ ನೀವೇ ತಾನೇ ಆರ್ಡರ್ ಮಾಡಿದ್ದು, 100 ಫುಡ್ ಆರ್ಡರ್ ಮಾಡಿದೀರಾ ನಮ್ಮ ಹೋಟೆಲ್ ಅಲ್ಲಿ ಅಂತ ಹೇಳಿ ಒಬ್ಬೊಬ್ರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಪ್ರಿನ್ಸಿಪಲ್ ಗೆ ಟೆನ್ಷನ್ ಆಗುತ್ತೆ, ಏನಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳಲ್ವಾ, ನಾನು ಆರ್ಡರ್ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ. ಆದ್ರೆ ಅಲ್ಲಿ ಡೆಲಿವರಿ ಮಾಡಿರೋರು ಇಲ್ಲ ನೀವೇ ಆರ್ಡರ್ ಮಾಡಿರೋದು ಅಂತ ಹೇಳ್ತಾರೆ. ಇನ್ನೇನ್ ಮಾಡಕ್ಕಾಗತ್ತೆ, ಸರಿ ಅಂತ ಅದಕ್ಕೆ ಇವರೇ ದುಡ್ಡು ಕೊಟ್ಬಿಟ್ಟು ಈಗ ಊಟನೆಲ್ಲ ಅಲ್ಲಿರೋ ಸ್ಟೂಡೆಂಟ್ಸ್ ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಎಲ್ಲರೂ ತುಂಬಾ ಸಂತೋಷವಾಗಿ ತಿಂತಾರೆ, ಎಷ್ಟು ಚೆನ್ನಾಗಿದೆ ಊಟ ಅಂತ ಹೇಳಿ. ಇವರೆಲ್ಲ ಕೂಡ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಸಾಂಗ್ ಕೇಳ್ತಾನೆ, ಏನಾಯ್ತು ನೈಟು ಅಂತ ಹೇಳಿದಾಗ ಇವನೇ ಪ್ರಿನ್ಸಿಪಲ್ ರೂಮ್ ಒಳಗಡೆ ಹೋಗ್ಬಿಟ್ಟು ಪ್ರಿನ್ಸಿಪಲ್ ತರನೇ ಮಿಮಿಕ್ರಿ ಮಾಡಿ ಮಾತಾಡಿ ಫುಡ್ ನೆಲ್ಲ ಆರ್ಡರ್ ಮಾಡಿರ್ತಾನೆ. ಅದನ್ನ ಹೇಳ್ತಾನೆ, ಎಲ್ಲರೂ ನಕ್ಕೊಂಡು ತಿಂತಾ ಇರ್ತಾರೆ. ಹೀರೋನ್ ಅಂತೂ ತುಂಬಾ ಸಂತೋಷವಾಗಿ ತಿಂತಾ ಇರೋದ್ರ ನೋಡ್ಬಿಟ್ಟು ಹೀರೋ ಹೇಳ್ತಾನೆ, ನೀನ್ ಈ ನಡುವೆ ಜಾಸ್ತಿ ತಿಂತಾ ಇದೆಯಾ, ದಪ್ಪ ಆಗ್ಬಿಡ್ತಿ ಅಂದಾಗ, ನಾನ್ ದಪ್ಪ ಆದ್ರೆ ಕೂಡ ಕ್ಯೂಟ್ ಆಗಿರ್ತೀನಿ ಅಂತ ಹೇಳಿದಾಗ ಅವರಿಬ್ರು ರೊಮ್ಯಾನ್ಸ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಪೊಲೀಸ್ ಲೇಡಿ ಬಂದು ಆ ಸರ್ ನ ಕರೆದು ಬೈತಾ ಇರ್ತಾರೆ, ಬರ್ತಾ ಬರ್ತಾ ಥಿಂಗ್ಸ್ ಎಲ್ಲ ತುಂಬಾನೇ ಮೋಸವಾಗಿ ನಡೀತಾ ಇದೆ, ನೀವು ಇದೇ ತರ ಸ್ಟೂಡೆಂಟ್ಸ್ ನ ಕಾಪಾಡ್ಬೇಕು ಅಂತ ಇನ್ನೂ ಟ್ರೈ ಮಾಡ್ತೀರಾ ಅಥವಾ ಏನ್ ವಿಷಯ ಅಂತ ಹೇಳ್ತೀರಾ, ಏನ್ ನಡೀತಾ ಇದೆ ಅಂತ ಹೇಳಿದಾಗ ಆಕ್ಚುಲಿ ಸರ್ ಬಂದು ಆಲ್ರೆಡಿ ಆ ಲೇಡಿಗೆ ಹೇಳ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಮಿಸ್ಟರ್ ಎಕ್ಸ್ ಬಂದು ಹೀರೋನೆ ಅಂತ. ಸೊ ಹೇಳ್ತಾರೆ, ಈಗ ನಾವು ಹೋಗ್ಬಿಟ್ಟು ಹೀರೋನೆ ಅಂತ ಹೇಳಿದ್ರೆ ಎಲ್ಲರೂ ನಂಬ್ತಾರ, ಅದು ಡೈರೆಕ್ಟರ್ ಮಗ, ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ಯೋಚನೆ ಮಾಡಿ ಕೂಲಾಗಿ ಹ್ಯಾಂಡಲ್ ಮಾಡೋಣ ಅಂತ ಆ ಸರ್ ಅವ್ರನ್ನ ಸ್ವಲ್ಪ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದಾದ್ಮೇಲೆ ಹೀರೋ ಅವರಪ್ಪ ಹೋಗಿ ಪ್ರಿನ್ಸಿಪಲ್ ನ ಚೆನ್ನಾಗಿ ಬಾಯ್ ಬಂದಾಗ ಬೈತಾ ಇರ್ತಾರೆ, ಏನ್ ನೀವು ಮ್ಯಾನೇಜ್ಮೆಂಟ್ ಎತ್ಕೊಂಡು ನಡೆಸ್ತಾ ಇರೋದು, ದೊಡ್ಡದಾಗಿ ನಾನು ಪ್ರಿನ್ಸಿಪಲ್ ಆಗಿದ್ದು ಒಂದೇ ವಾರಕ್ಕೆ ಮಿಸ್ಟರ್ ಎಕ್ಸ್ ನ ಕಂಡಿಡ್ ಬಿಡ್ತೀನಿ ಅಂತ ಹೇಳಿದ್ರಿ, ಎಲ್ಲಿ ಕಂಡಿಡಿದ್ರಿ, ಇಲ್ಲಿರೋ ಪೇರೆಂಟ್ಸ್ ಗೆಲ್ಲ ಅವ್ರ ಮಕ್ಕಳು ಊಟದ ಬಗ್ಗೆನೆ ಚಿಂತೆ, ಆ ಮಿಸ್ಟರ್ ಎಕ್ಸ್ ಅನ್ನು ಇಷ್ಟು ಮಾತ್ರ ಮಾಡ್ಬಿಟ್ಟು ಹೋಗಿದ್ದಾನೆ, ಅದೇ ಎಲ್ಲಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇತ್ತು, ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡೋದು ನೋಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಹಂಗೆ ಈಗ ನೆಕ್ಸ್ಟ್ ಡೇ ತೋರಿಸ್ತಾರೆ, ಕ್ಯಾಂಟೀನ್ ಅಲ್ಲಿ ಇವತ್ತು ಭರ್ಜರಿ ಊಟ, ಸಖತ್ ವೆರೈಟಿ ಊಟ ಇರುತ್ತೆ, ಎಲ್ಲಾ ಮಕ್ಕಳಿಗೂ ಎಲ್ಲಾ ತರ ಊಟನೂ ಸಿಗ್ತಾ ಇದೆ, ಎಲ್ಲರೂ ಫುಲ್ ಖುಷಿ ಆಗ್ಬಿಡ್ತಾರೆ, ಏನ್ ಇವತ್ತು ಈ ತರ ಊಟ ಎಲ್ಲ ಕೊಟ್ಟಿದ್ದಾರೆ ಅಂತ. ಎಲ್ಲರೂ ಟೇಬಲ್ ಹತ್ರ ಇಟ್ಕೊಂಡು ತಿಂತಾ ಇರ್ಬೇಕಾದ್ರೆ ಪ್ರಿನ್ಸಿಪಲ್ ಬಂದ್ ಹೇಳ್ತಾರೆ, ಇವತ್ತು ತುಂಬಾ ಚೆನ್ನಾಗಿದೆ ಅಲ್ವಾ ಊಟ, ತುಂಬಾ ಕಲರ್ಫುಲ್ ಆಗಿದೆ, ಎಲ್ಲರೂ ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾ ಇರ್ತಾರೆ. ಇವರೆಲ್ಲ ಕೂಡ ಕುತ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ತಿಂತಾ ಇರ್ತಾರೆ. ಆದ್ರೆ ಹೀರೋ ಮಾತ್ರ ಒಂದು ವಿಷಯನ ಯೋಚನೆ ಮಾಡ್ತಾ ಇರ್ತಾನೆ, ಏನಕ್ಕೆ ಸಡನ್ ಆಗಿ ಇವತ್ತು ಈ ತರ ಊಟ ಬಂತು ಅಂತ. ಅದಾದ್ಮೇಲೆ ಅವತ್ ನೈಟೇ ತೋರಿಸ್ತಾರೆ. ಇವತ್ ನೈಟ್ ಕೂಡ ಪೊಲೀಸ್ ಲೇಡಿ ಮತ್ತೆ ರೌಡಿಗಲ್ ಇಬ್ರು ಪ್ಯಾಟ್ರೋಲಿಂಗ್ ಬರ್ತಾ ಇರ್ಬೇಕಾದ್ರೆ ಎದುರುಗಡೆನೆ ಬೋರನ್ನು ಬರ್ತಾ ಇರ್ತಾಳೆ. ಅವಳು ಪೊಲೀಸ್ ಲೇಡಿ ಕೇಳ್ತಾರೆ, ನೀನೇನ್ ಮಾಡ್ತಾ ಇದ್ದಿ ಇಷ್ಟೊತ್ತಲ್ಲಿ, ಒಬ್ಳೆ ಏನ್ ಮಾಡ್ತಾ ಇದೀಯ ಅಂದಾಗ, ಏನಿಲ್ಲ ಗ್ರೂಪ್ ಸ್ಟಡೀಸ್ ಮಾಡ್ತಾ ಇದ್ವಿ, ಇನ್ ಸ್ವಲ್ಪ ಹೊತ್ತಲ್ಲಿ ಮನೆಗೆ ಹೋಗ್ತೀನಿ ಅಂದಾಗ, ಸರಿ ಹಂಗೆ ವಾಕ್ ತರ ಆಗುತ್ತೆ, ಬಾ ನೀನು ನಮ್ ಜೊತೆ ಪೆಟ್ರೋಲಿಂಗ್ ಮಾಡು ಅಂತ ಹೇಳ್ಬಿಟ್ಟು ಕರೀತಾರೆ. ಇಬ್ರು ಹಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾವ್ದೋ ಸಪರೇಟ್ ಆಗಿ ಒಂದ್ ರೂಮ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಹ್ಯಾಂಡ್ ಕಫ್ ಎಲ್ಲ ತೋರಿಸ್ತಾ ಇರ್ತಾರೆ. ಆಗ ಅವ್ಳು ಕೇಳ್ತಾಳೆ, ಅದು ನಿಜವಾದ ಹ್ಯಾಂಡ್ ಕಫ್ ಅಂತ. ಪಕ್ಕದಲ್ಲಿರೋ ರೌಡಿಗಲ್ ಹೇಳ್ತಾಳೆ, ಅದ್ ನೋಡಕ್ ಒಳ್ಳೆ ಟಾಯ್ ತರ ಇದೆ, ಅದನ್ನ ಹೋಗಿ ಹ್ಯಾಂಡ್ ಕಫ್ ಅಂತ ಇದೀರಂದಾಗ, ಇನ್ನು ನೀವ್ ಇದ್ ನಂಬಲ್ವಾ ಅಂತ ಹೇಳಿ ಅವ್ರ ಇಬ್ಬರ ಕೈಗೂ ಲಾಕೇ ಮಾಡ್ಬಿಡ್ತಾರೆ. ಲಾಕ್ ಮಾಡ್ಬಿಟ್ಟು, ಅಯ್ಯೋ ನನ್ ಕೀ ಮರ್ತೋಗ್ಬಿಟ್ನೆ, ಸರಿ ಈ ರಿಕ್ಕಿ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ರೌಡಿಗಳಿಗೆ ಟೆನ್ಷನ್ ಆಗ್ಬಿಡುತ್ತೆ. ಇಬ್ರು ಕೂತಿರ್ಬೇಕಾದ್ರೆ ಅವ್ರ ಹಳೆ ವಿಷಯನೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಆಕ್ಚುಲಿ ಒಂದ್ ಸ್ಟೇಜ್ ಗೆ ರೌಡಿಗಲ್ಲೇ ಟೆನ್ಷನ್ ಆಗ್ಬಿಟ್ಟು, ನಿನ್ನಿಂದಾನೆ ನನಗೆಲ್ಲ ಅವಮಾನ ಅಂತ ಹೇಳ್ಬಿಟ್ಟು ಹೊಡಿಯಕ್ಕೆ ಹೊರಟೋಗ್ತಾಳೆ. ಆದ್ರೆ ಬೋರನ್ನು ಎಷ್ಟು ಅಂತ ಇದ್ ಮಾಡ್ಕೊಂತಾಳೆ ಹೇಳಿ. ಪಾಪ ಅವಳು ಒಂದ್ ಸ್ಟೇಜ್ ಗೆ ತುಂಬಾನೇ ಬೇಜಾರ್ ಮಾಡ್ಕೊಂತಾಳೆ. ಆದ್ರೆ ಅದೇ ಟೈಮ್ ಮೂಗಲು ಬ್ಲಡ್ ಬಂದ್ಬಿಟ್ಟಿರುತ್ತೆ. ಸೊ ವಾಶ್ರೂಮ್ ಗೆ ಕರ್ಕೊಂಡು ಹೋಗಿ ಕ್ಲೀನ್ ಮಾಡ್ಕೊಂಡಿದ ತಕ್ಷಣ ಬೋರಾ ಕೂಡ ಅಲ್ಲಿರೋ ಟಿಶ್ಯೂ ನೆಲ್ಲ ಎತ್ಬಿಟ್ಟು ಮುಗ್ನ ಒರ್ಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಆಗ್ತಾ ಇಲ್ಲ. ಅದಕ್ಕೆ ರೌಡಿಗಲ್ಲೇ ಆ ಟಿಶ್ಯೂನ ತಗೊಂಡು ತೇವಾಲ ಮಾಡ್ಬಿಟ್ಟು ಅವಳೆ ಒರ್ಸ್ತಾಳೆ. ಅದಾದ್ಮೇಲೆ ಸರಿ ಒರ್ಸ್ಕೊಂತ ಹೇಳ್ಬಿಟ್ಟು ಕೊಟ್ಟಾಗ, ಇದಕ್ಕೂ ಮುಂಚೆ ಅವರಿಬ್ರು ಫ್ರೆಂಡ್ಸ್ ಆಗಿರ್ಬೇಕಾದ್ರೆ ಅವ್ಳ ಮೂಗಲ್ ಇದೇ ತರ ಬಂದಿರತ್ತೆ. ಆಗ ರೌಡಿಗಲ್ ತುಂಬಾನೇ ಕೇರಿಂಗ್ ಆಗಿ ಮಾತಾಡಿರ್ತಾಳೆ, ನೀನ್ ಸರಿಯಾಗಿ ಊಟನೇ ಮಾಡಲ್ಲ, ಅದರಿಂದನೇ ಮೂಗಲ್ ಇತರ ಬರ್ತಾ ಇರೋದು, ಚೆನ್ನಾಗಿ ತಿನ್ನು ಅಂತ ಹೇಳಿ ಬೈದಿರ್ತಾರೆ. ಅವಾಗ ಇವ್ರಿಬ್ರು ಫ್ರೆಂಡ್ಶಿಪ್ ತುಂಬಾನೇ ತಿಕ್ಕಾಗಿದ್ದಿರತ್ತೆ. ಇವಾಗ್ಲೇ ಅವ್ರ ಇತರ ದೂರ ಆಗಿರೋದಲ್ವಾ, ಈಗ ಅದನ್ನೆಲ್ಲ ನೆನ್ಸ್ಕೊಂಡ್ ನಗ್ತಾ ಇರ್ತಾರೆ. ಅದಾದ್ಮೇಲೆ ಅವ್ರಿಬ್ರಲ್ಲಿಂದ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಈ ಕಡೆ ಕ್ಲಾಸ್ ಟೀಚರ್ ಕೂಡ ಬರ್ತಾರೆ. ಏನಿದು ನಿಮ್ಮಿಬ್ರ ಕೈಗೇನೆ ಕ್ಯಾಂಡ್ ಕಫ್ ಆಗಿದೆ ಅಂದಾಗ ಅವ್ರು ಹೇಳ್ತಾರೆ, ಇಲ್ಲ ಬೈ ಮಿಸ್ಟೇಕ್ ಈ ತರ ಆಗೋಯ್ತು ಅಂತ ಹೇಳಿದಾಗ ಸರ್ ಕೇಳ್ತಾರೆ, ಸರಿ ಏನಕ್ಕೆ ಅದನ್ನ ತೆಗ್ದಿಲ್ಲ ಅಂದಾಗ, ಇಲ್ಲ ಅಕ್ಕಿ ಏನೋ ಸ್ಟೇಷನ್ ಅಲ್ಲೇ ಬಿಟ್ಬಿಟ್ಟಿದಾರೆ ಅಂತ ತಗೊಂಬರಕ್ಕೆ ಅಂತ ಆ ಪೊಲೀಸ್ ಲೇಡಿ ಇಲ್ಲಿಂದ ಹೋದ್ರು ಅಂತ ಹೇಳಿದಾಗ ಸರ್ ಹೇಳ್ತಾರೆ, ಏನು ಇಲ್ಲಿಂದ ಹೋದ್ರ, ಅವ್ರು ಇಲ್ಲೇ ಇದಾರಲ್ವಾ ಅಂತ ಹೇಳಿ ಇವ್ರನ್ನ ಸರಿ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಸ್ಟಾಫ್ ರೂಮ್ ಒಳಗಡೆ ಕರ್ಕೊಂಡು ಹೋಗಿ ನೋಡಿದ್ರೆ ಲೇಡಿ ಅಲ್ಲೇ ಕೂತಿರ್ತಾರೆ. ರೌಡಿಗಳು ಟೆನ್ಷನ್ ಆಗ್ಬಿಡ್ತಾಳೆ, ನೀವು ಸ್ಟೇಷನ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತಿದ್ದೀರಾ ಅಂದಾಗ ನಾನ್ ಟಕ್ಕಂತ ಹೋಗಿ ಟಕ್ಕಂತ ಬಂದ್ಬಿಟ್ಟೆ, ಸರಿ ಬಿಚ್ತೀನಿ ರೀ, ಏನು ಇಬ್ರ ಮಧ್ಯೆ ಮಾತುಕತೆ ಎಲ್ಲ ಚೆನ್ನಾಗಿ ನಡೀತಾ ಅಂತ ಕೇಳಿದಾಗ ಅವ್ರಿಬ್ರಾಗೆ ಮುಖ ನೋಡ್ಕೊಳ್ತಾರೆ. ಸರಿ ಫಸ್ಟ್ ತೆಗೀರಿ ಅಂದಿದ ತಕ್ಷಣ ಪೊಲೀಸ್ ಲೇಡಿ ಕೂಡ ಅದನ್ನ ತೆಗೆದ್ ಬಿಡ್ತಾರೆ. ಅದಾದ್ಮೇಲೆ ರೌಡಿಗಲ್ಗೆ ಹೇಳ್ತಾರೆ, ಹುಷಾರಾಗಳು ನಮ್ಮ ಮನೆ ಕರ್ಕೊಂಡು ಹೋಗು, ಇವತ್ತಿಂಗೆ ಪೆಟ್ರೋಲಿಂಗ್ ಎಕ್ಸ್ಟೆಂಡ್ ಆಗಿದೆ ಅಂತ. ಸರಿ ಆಯ್ತು ಇನ್ನೇನ್ ಮಾಡ್ತೀನಿ ಕರ್ಮ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ಲೇಡಿ ಪೊಲೀಸು ತುಂಬಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಸರ್
ಹೇಳ್ತಾರೆ, ಏನಕ್ಕೆ ನೀವು ಪ್ರತಿ ಸತಿ ತರ ಮಾಡ್ತೀರಾ, ಮಕ್ಕಳಿಗೆ ಯಾಕೆ ಹತ್ರ ಹರ್ಟ್ ಮಾಡ್ತೀರಾ ಅಂದಾಗ ಪೊಲೀಸ್ ಲೇಡಿ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಒಂದೇ ತರ ನಾವು ಬುದ್ಧಿ ಕಲ್ಸಕ್ ಆಗಲ್ಲ, ಆದ್ರೂ ನೀವ್ ಯಾಕಿದ್ರೆ ಯಾವಾಗೂ ನನ್ನ ಹತ್ರ ಆರ್ಗ್ಯೂ ಮಾಡ್ತೀರಾ ಅಂತ ಗೊತ್ತಿಲ್ಲ, ನನಗೆ ಗೊತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ, ಅವ್ರಿಗಿಂತ ಸ್ವಲ್ಪ ಟೈಮ್ ಬೇಡವಾ ಅವ್ರು ಮಾತಾಡ್ಕೊಳ್ಳೋದಕ್ಕೆ, ಅದಕ್ಕೆ ನಾನು ಈ ತರ ಮಾಡ್ತಾ ಇದ್ದೆ, ಆದ್ರೆ ಇವತ್ತು ನೀವು ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಸರ್ ಹೇಳ್ತಾರೆ, ಇಲ್ಲ ಒಂದ್ ನಿಮಿಷ ಇರಿ, ನಿಮ್ ಹತ್ರ ನಾನು ಮಾತಾಡ್ಬೇಕು, ನಾನು ಯಾವಾಗ ನಿಮ್ ಪಕ್ಕದಲ್ಲಿ ಇರ್ಬೇಕಾದ್ರೆ ಕೂಡ ನಿಮ್ಮನ್ನ ಖುಷಿಯಾಗಿ ಇಟ್ಕೋಬೇಕು, ನಿಮ್ ಮುಖ ಯಾವಾಗೂ ಸ್ಮೈಲಿಂಗ್ ಆಗಿರ್ಬೇಕು ಅಂತ ಅನ್ಕೊಳ್ತೀನಿ, ಆದ್ರೆ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಯಾವಾಗೂ ನಾನು ನಿಮ್ನ ಕೋಪ ಪಡಿಸ್ತೀನಿ ಅಂದಾಗ ಆ ಪೊಲೀಸ್ ಟಕ್ಕಂತ ಹತ್ರ ಬಂದ್ಬಿಡ್ತಾರೆ, ಬಂದ್ ಹೇಳ್ತಾರೆ, ಹಂಗಾದ್ರೆ ಏನು ಈಗ ನನ್ನ ಹತ್ರ ಸಾರಿ ಕೇಳ್ತಾ ಇದ್ದೀರಾ ಅಥವಾ ನನ್ನಂದ್ರೆ ಇಷ್ಟ ಅಂತ ಇದೀರಾ ಅಂತ ಹೇಳ್ಬಿಟ್ಟು ಅವ್ರ ಕೆನೆ ಮೇಲೆ ಮುತ್ತೆ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಈ ಸರ್ಗೆ ಶಾಕ್ ಆಗ್ಬಿಡುತ್ತೆ, ಏನ್ ಇವ್ರ ಈ ತರ ಮಾಡ್ಬಿಟ್ರಲ್ಲ ಅಂತ. ಅದಾದ್ಮೇಲೆ ಹೀರೋಯಿನ್ ಮತ್ತೆ ಸಾರಾ ಇಬ್ರು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಸಾರಾ ಮುಖ ಡಲ್ ಆಗಿರುತ್ತೆ. ಸಾರಾ ಹೋದ್ಮೇಲೆ ಅವಳು ಕೂಡ ಸೈಕಲ್ ಎತ್ಬೇಕು ಅಂತ ಬರ್ತಾಳೆ ಹೀರೋಯಿನ್. ಹೀರೋ ಕೇಳ್ತಾನೆ, ಏನೋ ನಿನ್ಗೊಳಗೆ ಏನಾದ್ರು ಆರ್ಗ್ಯೂ ಆಯ್ತಾ, ಯಾಕೆ ಅವಳ ಹತ್ರ ಮುಖ ಇಟ್ಕೊಂಡಿದ್ದಾಳೆ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಏನಿಲ್ಲ, ಆ ಫುಡ್ ವಿಷಯದಲ್ಲಿ ಅವ್ರ ಅಮ್ಮ ಸ್ವಲ್ಪ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡಿದ್ರಲ್ವಾ, ಅದ್ರ ಬಗ್ಗೆ ಅವಳು ತುಂಬಾ ಚಿಂತೆ ಮಾಡ್ತಿದ್ದಾಳೆ, ಯೋಚನೆ ಮಾಡ್ತಿದ್ದಾಳೆ ಅಂದಾಗ ಹೀರೋ ಹೇಳ್ತಾನೆ, ಇದನ್ನ ನಾನ್ ಸುಮ್ನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ, ನಿನಗೆ ಹರ್ಟ್ ಮಾಡಿದ್ದಾರೆ, ನಿನ್ಗೆ ಮೈಸೂರಿಲ್ದೆ ಆಗಿದೆ ಅಂತಂದ್ರೆ ನಾ ಸುಮ್ನೆ ಬಿಟ್ಬಿಡ್ತೀನಾ, ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ ಅಂದಾಗ ಹೀರೋಯಿನ್ ಅಂತಾಳೆ, ನೀನ್ ಮಿಸ್ಟರ್ ಎಕ್ಸ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರೂ ಒಂದ್ ಕೆಲಸನ ಮಾಡಿಟ್ಬಿಟ್ಟು ಬಂದ್ಬಿಡ್ಬೇಡ, ಆಲ್ರೆಡಿ ಆ ಪ್ರಿನ್ಸಿಪಲ್ ಗೂಬೆ ತರ 360 ಡಿಗ್ರಿ ಡೈರೆಕ್ಷನ್ ಅಲ್ಲಿ ಅವ್ರ ತಲೆನ ತಿರ್ಗಿಸಿ ಹುಡುಕ್ತಾ ಇದ್ದಾರೆ, ನೀನ್ ಸಿಕ್ಕಾಕೋಬೇಡ, ನೀನೇನು ಮಾಡ್ಬೇಡ, ಸೈಲೆಂಟ್ ಆಗಿರು ಅಂತ ಹೇಳ್ತಾಳೆ. ಆದ್ರೂ ಹೀರೋ ಕೇಳೋ ತರ ಇಲ್ಲ. ಅವತ್ತು ನೈಟೇ ಹೀರೋಯಿನ್ ಬಂದು ಆ ಸೇಫ್ ರೂಮ್ ಹೋಗ್ಬಿಟ್ಟು ಹೀರೋಗೆ ಕಾಲ್ ಮಾಡ್ತಿದ್ರೆ ಹೀರೋ ಕಾಲೇ ಪಿಕ್ ಮಾಡ್ತಾ ಇಲ್ಲ. ಹೀರೋಯಿನ್ಗೆ ಡೌಟ್ ಬಂದ್ಬಿಡ್ತು, ಅಲ್ಲಿರೋ ಡ್ರಾ ತೆಗೆದು ನೋಡಿದ್ರೆ ಬ್ಲಾಕ್ ಕಲರ್ ಹುಡಿನೇ ಇಲ್ಲ, ಮೇಲೆ ಡ್ರಾ ನಲ್ಲಿ ಇರುತ್ತೆ. ಈಗ ಅವಳ ಹುಡಿನ ಹಾಕೊಂಡು ಹೀರೋನ ಹುಡ್ಕಕ್ಕೆ ಅಂತ ಸ್ಕೂಲ್ ಒಳಗಡೆ ಎಂಟ್ರಿ ಆಗ್ಲು ಫುಲ್ ಆಗಿ ನೋಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಹೀರೋ ಕೂಡ ಕ್ಲಾಸ್ ರೂಮ್ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಇದೆಲ್ಲ ಪ್ರಿನ್ಸಿಪಲ್ ಮಾಡಿರೋ ಪ್ಲಾನ್ ಅಂತ ಕಾಣಿಸುತ್ತೆ. ಹೀರೋ ಒಳಗಡೆ ಹೋಗಿದ ತಕ್ಷಣ ಒಂದ್ 4-5 ಜನ ಬಂದು ಹೀರೋನ ಅಟ್ಯಾಕ್ ಮಾಡಿ ಹಿಡದೆ ಬಿಟ್ರು. ಈ ಸೌಂಡ್ ಕೆಳಗಡೆ ಇರೋ ಹೀರೋನ್ಗೆ ಕೇಳಿಸ್ಬಿಡ್ತು. ಅವಳು ಕೂಡ ಓಡ್ ಬಂದ ರೂಮ್ ಹತ್ರ ನೋಡ್ತಾಳೆ, ಅವಳು ಮುಖ ಮುಚ್ಚಿಟ್ಕೊಳ್ತಾರೆ. ಹೆಂಗೋ ಹೀರೋನ ಲಾಕ್ ಮಾಡ್ಬಿಟ್ಟಿದ್ದಾರೆ. ಪ್ರಿನ್ಸಿಪಲ್ ಬಂದು ಹೇಳ್ತಾರೆ, ನನಗೆ ಬುದ್ಧಿ ಕಲ್ಸ್ಬೇಕು ಅಂತ ನೋಡ್ತಾ ಇದ್ಯಾ, ನೀನ್ ಯಾರಂತ ನಾನ್ ನೋಡ್ತೀನೋ, ನಿನ್ ಗುಟ್ಟಲ್ಲ, ನಾನು ಹೊರಗಡೆ ಹೇಳ್ತೀನಿ ಅಂತ ನಮ್ ಹೀರೋ ತಲೆ ಮೇಲೆ ಇರೋ ಆ ಬ್ಲಾಕ್ ಕಲರ್ ಹುಡಿನ ತೆಗೆಯಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಕರೆಕ್ಟ್ ಆಗಿ ಅವರು ಹೀರೋ ಮುಖನ ನೋಡಿದ್ರ ಇಲ್ವಾ ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಥ್ಯಾಂಕ್ ಯು.